Hello guys, so welcome back to my YouTube channel. ಇಲ್ಲೆಲ್ಲ ಯಾರು ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಎವ್ರಿ ಆಲ್ಟರ್ನೇಟಿವ್ ಡೇಸ್ ನಿಮಗೆ ಒಂದು ಟ್ಯಾರೋ ಕಾರ್ಡ್ ವಿಡಿಯೋ ಬರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ ನೀವು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಸೊ ಮೆಜಾರಿಟಿ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಆ್ಯಂಡ್ ಯಾವ ಕ್ವೆಶನಿಗೆ ಜಾಸ್ತಿ ವೋಟ್ಸ್ ಬಂದಿರಲ್ಲ ಅದನ್ನ ಮಾಡಲ್ಲ ಅಂತಲ್ಲ, ಸ್ವಲ್ಪ ಲೇಟ್ ಮಾಡ್ತೀನಿ. ಸೊ ದಟ್ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆ ಕ್ವೆಶನಿಗೆ ಅಂತ ಅಷ್ಟೆ. ಓಕೆ, ಸೊ ಈ ಥರ. ಸೊ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಕ್ವೆಶನ್ ಮೇಲೆ ವಿಡಿಯೋ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಕ್ವೆಶನ್ನ ಡ್ರಾಪ್ ಮಾಡ್ಬೋದು ಆ್ಯಂಡ್ ಆ ಕ್ವೆಶನ್ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೂ ಫೀಲ್ ಆಗುತ್ತೆ, ಓಕೆ ನಾನು ಕ್ವೆಶನಿಗೆ ಆನ್ಸರ್ ಮಾಡಿದ್ರು ಮೇ ಬಿ ಇದು ನನಗೆ ರಿಲೇಟ್ ಆಗಬಹುದೇನೋ ಅನ್ನೋ ಒಂಥರ ಪರ್ಸ್ನಲೈಸ್ಡ್ ವಿಡಿಯೋ ಥರ ಫೀಲ್ ಆಗುತ್ತೆ ನಿಮಗೆ. ಓಕೆನಾ? ಸೊ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಅಂತ. ಎಸ್, ಇದು ಬಂದ್ಬಿಟ್ಟು ನಿಮ್ಮ ಯಾವ ವಿಶ್ ಫುಲ್ಫಿಲ್ ಆಗುತ್ತೆ ವೆರಿ ಸೂನ್ ಆ್ಯಂಡ್ ಟೈಮಿಂಗ್ ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ಓಕೆನಾ? ಸೊ ಹೋಗೋದಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ಏನೆಲ್ಲ ಕಂಟೆಂಟ್ನ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಹೇಳೋದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ನೀವು ಕೂಡ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಚಾಟ್ ಮಾಡ್ಬೋದು, ನಾನೆಲ್ಲ ಡೀಟೇಲ್ಸ್ನ ಸೆಂಡ್ ಮಾಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್, ನೀವು ಕೂಡ ಸೇಮ್ ನಂಬರ್ಗೆ ಒಂದು ಮೆಸೇಜ್ ಡ್ರಾಪ್ ಮಾಡಿ, ನಾನು ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಫಸ್ಟ್ ಥಿಂಗ್ ಈಸ್ ನಾನು ಯಾವ ವಿಷಸ್ ನಿಮ್ಮದು ಫುಲ್ಫಿಲ್ ಆಗುತ್ತೆ ಅಂತ ನೋಡ್ತೀನಿ. ಓಕೆ, ಏನರು ರಿಲೇಟೆಡ್ ಆದರೂ ಆಗಿರ್ಬೋದು. ನೆಕ್ಸ್ಟ್ ಇಯರಲ್ಲಿ ನೀವು ಇಟ್ಕೊಂಡಿದ್ದಷ್ಟು ವಿಷಸ್ಸಲ್ಲಿ ಯಾವ ವಿಷಸ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಚಾನ್ಸಸ್ ಆಗುತ್ತೆ ಅಂತ. ಆ್ಯಂಡ್ ಅದಕ್ಕೆ ಆಗೋ ಚಾಲೆಂಜಸ್ ಬಗ್ಗೆ ನೋಡೋಣ, ಅಂದರೆ ಬ್ಲಾಕೇಜಸ್, ಅದಕ್ಕೆ ಅಡ್ವೈಸ್ ಏನು ಬೇಕು ಅಂತ ನೋಡೋಣ. ಆ್ಯಂಡ್ ದೆನ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್, ಒಬ್ಬೊಬ್ರು ಪೀಪಲಿಂದ ತೊಂದರೆ ಏನಾದರೂ ಆಗುತ್ತಾ ಅದು, ಆ್ಯಂಡ್ ಆ್ಯಕ್ಚುಲಿ ಪೀಪಲ್ ನಿಮಗೆ ಹೆಲ್ಪ್ ಮಾಡ್ತಾರಾ ಅಥವಾ ತೊಂದರೆ ಕೊಡ್ತಾರಾ ಅಂತ ನೋಡೋಣ. ಆ್ಯಂಡ್ ಇಂಟರ್ನಲ್ ಪ್ರಾಬ್ಲಮ್ಸ್, ಅಂದರೆ ನಿಮ್ಮ ಮೈಂಡ್ಸೆಟ್ ಹೆಂಗಿದೆ ಈ ಒಂದು ವಿಶ್ ಮೇಲೆ, ಆ್ಯಂಡ್ ಏನೆಲ್ಲ ಸ್ಟೆಪ್ಸ್ ತಗೊಂಡ್ರೆ ನಿಮ್ಮ ಇನ್ನರ್ ವರ್ಲ್ಡಲ್ಲೂ ಸ್ವಲ್ಪ ಪೀಸ್ಫುಲ್ ಸಿಗುತ್ತೆ, ಸೊ ದಟ್ ನಿಮಗೆ ಔಟರ್ ವರ್ಲ್ಡಲ್ಲಿ ಲೈಫ್ನ ಲೀಡ್ ಮಾಡೋದಕ್ಕೆ ಆ್ಯಂಡ್ ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಡಿವೈನ್ ಟೈಮಿಂಗ್ ಎಕ್ಸಾಕ್ಟ್ಲಿ ಯಾವಾಗ ನಿಮ್ಮದು ಸ್ಟಾರ್ಟ್ ಆಗುತ್ತೆ, ಸೊ ದಟ್ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ನೀವು ಏನು ತಗೊಂಡ್ರೆ ಒಳ್ಳೆಯದು. ಆ್ಯಂಡ್ ದಟ್ಸ್ ಇಟ್ ಗೈಸ್, ಇಷ್ಟನ್ನ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಎಲ್ಲ ವಿಡಿಯೋ ಥರ ನಿಮಗೆ ಈ ವಿಡಿಯೋದಲ್ಲೂ ಆಪ್ಷನ್ಸ್ ಇರುತ್ತೆ. ಓಕೆನಾ? ಸೊ ಯಾವ ಆಪ್ಷನ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ, ಯಾವ ಆಪ್ಷನ್ ಮೇಲೆ ನಿಮಗೆ ಜಾಸ್ತಿ ಕಣ್ಣು ಹೋಗುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು. ಓಕೆ, ಗ್ರೂಪ್ 1 or 2 ಅಂತ. ಸೊ ನಿಮ್ಮ ಮುಂದೆ ಇವಾಗ 2 ಆಪ್ಷನ್ ಬಂದಿದೆ. ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ ನೀವು ಯಾವ ಒಂದು ಇಮೇಜ್ ಮೇಲೆ ನೀವು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ, ಅಥವಾ ಯಾವ ಒಂದು ಆಪ್ಷನ್ ಮೇಲೆ ನಿಮಗೆ ಜಾಸ್ತಿ ನಿಮ್ಮ ಸೆಳೆತ ಹೋಗ್ತಾ ಇದೆ ಅನ್ಬೋದು, ರೈಟ್? ಆ ಒಂದು ಆಪ್ಷನ್ನ ನೀವು ಚೂಸ್ ಮಾಡ್ಬೋದು. ಟೈಮ್ ತಗೊಳ್ಳಿ ಯಾವ ಆಪ್ಷನ್ನ ಚೂಸ್ ಮಾಡೋದಕ್ಕೂ, ಆ್ಯಂಡ್ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ. ಟೈಮ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಯಾರೆಲ್ಲ ಚೂಸ್ ಮಾಡಿದ್ರಿ. ಇನ್ ಕೇಸ್ ಯಾರಿಗೆಲ್ಲ ಇನ್ನೂ ಚೂಸ್ ಮಾಡೋಕ್ಕಾಗಿಲ್ಲ, ನೀವು ಪಾಸ್ ಮಾಡ್ಬೋದು ವಿಡಿಯೋನ, ಸೊ ದಟ್ ಫೋಕಸ್ ಮಾಡಿ ಒಂದು ಆಪ್ಷನ್ ಮೇಲೆ. ಸೊ ನೋಡೋಣ ನೆಕ್ಸ್ಟ್ ಇಯರ್, ನೋ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ, ಅಪ್ಕಮಿಂಗ್ ಇಯರಲ್ಲಿ ನಿಮ್ಮ ಏನೆಲ್ಲ ಒಂದು ವಿಶಸ್ನ ಫುಲ್ಫಿಲ್ ಮಾಡ್ಕೊತೀರಾ, ಅಥವಾ ನೆಕ್ಸ್ಟ್ 1 year ಏನೆಲ್ಲ ವಿಶಸ್ನ ಫುಲ್ಫಿಲ್ ಮಾಡ್ಕೊತೀರಾ. ಓಕೆ, ಸೊ ಐ ಹೋಪ್ ನೀವು ಚೂಸ್ ಮಾಡಿದ್ದೀರಾ ಅಂತ. ನಿಮ್ಮ ವಿಡಿಯೋದಲ್ಲಿ ಅಥವಾ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್. ಹಲೋ, ಯಾರೆಲ್ಲ ಫಸ್ಟ್ ಇಮೇಜ್ ಆರ್ ಫಸ್ಟ್ ಆಪ್ಷನ್ನ ಚೂಸ್ ಮಾಡಿದ್ರಿ, ಎಸ್ ಗಾಯ್ಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಜಾಸ್ತಿ ತಡ ಮಾಡೋದು ಬೇಡ, ಜಾಸ್ತಿ ಲೇಟ್ ಮಾಡೋದು ಬೇಡ. ಆಲ್ರೆಡಿ ಇಂಟ್ರೊಡಕ್ಷನ್ ನಾನು ಕೊಟ್ಟಿದ್ದೀನಿ ಏನ್ರ ಬಗ್ಗೆ ಆ್ಯಂಡ್ ಏನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಅಂತ. ಸೊ ಶಫಲ್ ಮಾಡೋ ಜೊತೆಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ಕೋರ್ಸ್ ಕನ್ಸಲ್ಟೇಷನ್ ಎಲ್ಲ ಬುಕ್ ಮಾಡಬೇಕು ಅಂದರೆ ನೀವು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಮೆಸೇಜ್ ಡ್ರಾಪ್ ಮಾಡ್ಬೋದು. ಆಲ್ ರೈಟ್, ಸೊ ಫಸ್ಟ್ ಗ್ರೂಪ್ ಸ್ಪೆಷಲ್ ಆಪ್ಷನ್ನ ನೀವು ಚೂಸ್ ಮಾಡಿದ್ದೀರಾ, ಡೆಫಿನೆಟ್ಲಿ ವೆರಿ ಅಟ್ರಾಕ್ಟಿವ್ ಆಪ್ಷನ್ನ ಚೂಸ್ ಮಾಡಿದ್ದೀರಾ. ಸೊ ನೋಡೋಣ ನಿಮ್ಮ ನೆಕ್ಸ್ಟ್ 1 year ಏನೆಲ್ಲ ನೀವು ವಿಶಸ್ನ ಫುಲ್ಫಿಲ್ ಮಾಡ್ಕೊತೀರಾ.
ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗುತ್ತೆ ಅದು ನಿಮಗೆ ನಿಮ್ಮ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ಫಾರ್ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಕ್ಲೇಮ್ ಮಾಡ್ಕೋಬೇಕು, ಇದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂದರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಸೊ ನೋಡೋಣ ಗ್ರೂಪ್ 1ಗೆ ಏನು ಮೆಸೇಜ್ ಇದೆ ಅಂತ. ಫಾರ್ ಗ್ರೂಪ್ 1 ಮೆಸೇಜ್ ಬಂದಿದೆ. ನೆಕ್ಸ್ಟ್ ವಿಶ್ ಏನಾಗಿರಬಹುದು ನಿಮ್ಮದು ಫುಲ್ಫಿಲ್ ಆಗೋದು ವಿತಿನ್ ನೆಕ್ಸ್ಟ್ 1 year ಅಲ್ಲಿ. ಫಾರ್ ಗ್ರೂಪ್ 1 ಆಲ್ ರೈಟ್, ಸೆಕೆಂಡ್ ಮೆಸೇಜ್ ಬಂದಿದೆ. ಆಲ್ ರೈಟ್, ಸೊ ಥರ್ಡ್ ಒನ್ ನೋಡೋಣ. ಇದು ಯಾಕೆ ಇದು ಉಲ್ಟಾ? ಓಕೆ, ಇದು ಸ್ಟ್ರೇಟ್ ಇರಲಿ. ಓಕೆ, ಥರ್ಡ್ ಒನ್ ನೋಡೋಣ. ಗ್ರೂಪ್ 1 ಅವ್ರಿಗೆ ಯಾವ ಒಂದು ವಿಶ್ ಫುಲ್ಫಿಲ್ ಆಗತ್ತೆ? ಓಕೆ, ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ. ಸೊ ಗ್ರೂಪ್ 1 ಮುಂಚೆನೇ ಹೇಳ್ದಂಗೆ ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕಂದ್ರೆ ನೀವು 111 ಅಂತ ಟೈಪ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ. ಓಕೆನಾ? ಸೊ ವಿಲ್ ರಿವೀಲ್ ದ ಮೆಸೇಜ್. ಫಸ್ಟ್ ವಿಶ್ ನಿಮ್ದು ಬಂದ್ಬಿಟ್ಟು ಫೋಟೋ ಪ್ರೂಫ್ ಗೆಟ್ಟಿಂಗ್ ಎವಿಡೆನ್ಸ್. ಇದೊಂದು ಒಂದು ವಿಯರ್ಡ್ ಮೆಸೇಜ್ ಅಂತಾನೆ ಹೇಳ್ಬೋದು. ತುಂಬ ಜನ ಇಲ್ಲಿ ಯಾವ್ದಾದ್ರು ಕೋರ್ಟ್ ಕೇಸಸ್ ಅಲ್ಲಿ ಇದ್ರೆ ಅಥವಾ ಯಾವ್ದಾದ್ರು ಒಂದು ವಿಷಯಕ್ಕೆ ಪ್ರೂಫ್ ಬೇಕು ಅಂತ ಇದ್ರೆ, ಅಥವಾ ನೀವು ಮಾಡ್ತಿರೋ ಕೆಲಸಗಳ ಬಗ್ಗೆ ಪ್ರೂಫ್ ಆಗಿರಬಹುದು, ಅಥವಾ ಯಾವ್ದಾದ್ರು ಒಂದು ಕಷ್ಟದಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ಅದಕ್ಕೆ ಯಾವುದೇ ರೀತಿ ಪ್ರೂಫ್ ನಿಮ್ಮ ಕೈಯಲ್ಲಿ ಇಲ್ಲ ಅಂತ ಅಂದ್ರೆ ಪ್ರೂವ್ ಮಾಡೋದಕ್ಕೆ ಫೋಟೋ ಪ್ರೂಫ್ ಸಮೇತ ನಿಮಗೆ ಈ ಒಂದು ವಿಶಸ್ ಫುಲ್ಫಿಲ್ ಆಗುತ್ತೆ. ಸೊ ಗ್ರೂಪ್ 1, ಐ ಡೋಂಟ್ ನೋ ಯಾವ ಒಂದು ಸಿಚುವೇಶನ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತ, ಬಟ್ ಇಟ್ಸ್ ಕೈಂಡ್ ಆಫ್ ಅ ಮೆಸೇಜ್ ದಟ್ ಇಷ್ಟು ದಿನ ಏನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಪ್ರೂಫ್ ಇಲ್ಲ, ಐ ವಿಶ್ ಐ ಹ್ಯಾಡ್ ದಟ್ ಪ್ರೂಫ್. ಇವಾಗ ಫಾರ್ ಎನ್ ಎಕ್ಸಾಂಪಲ್, ಇವಾಗ ಅಬ್ರಾಡ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಎಲ್ಲದು ಲೈಕ್ ಡಾಕ್ಯುಮೆಂಟೇಶನ್ಸ್ ಎಲ್ಲದು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಡಾಕ್ಯುಮೆಂಟೇಶನ್ದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಟ್ ನಿಮಗೆ ವೀಸಾ ಸಿಗೋದಕ್ಕಾದ್ರೂ ಆಗಿರ್ಬೋದು, ಪಾಸ್ಪೋರ್ಟ್ ಸಿಗೋದಕ್ಕಾದ್ರೂ ಆಗಿರ್ಬೋದು, ಆ್ಯಂಡ್ ಆ ಒಂದು ಡಾಕ್ಯುಮೆಂಟ್ ಕಳೆದೋಗಿರ್ಬೋದು, ಬಟ್ ಅದ್ರದ್ದು ಪ್ರೂಫ್ ಸಿಗುತ್ತೆ, ಫೋಟೋ ಪ್ರೂಫ್ ಸಿಗುತ್ತೆ. ಸೊ ದಟ್ ನೀವು ಅಟ್ಲೀಸ್ಟ್ ಪ್ರೂವ್ ಮಾಡ್ಕೋಬೋದು, ಇಷ್ಟಿಷ್ಟು ನಾನು ಇದು ಮಾಡಿದ್ದೀನಿ, ಇಷ್ಟಿಷ್ಟು ನಾನು ಮುಗಿಸಿದ್ದೀನಿ, ಇಷ್ಟಿಷ್ಟು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಇವಾಗಲಾದ್ರೂ ನೋಡಿ ಐ ಆಮ್ ಎಲಿಜಿಬಲ್, ಆ ಥರ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಇದು ಎಜುಕೇಷನ್ ರಿಲೇಟೆಡ್ ಆಗಿ ಹೈಲೈಟ್ ಆಗ್ತಾ ಇದೆ. ನೀವು ಮಾಡಿರೋ ಇಷ್ಟು ದಿನ ಮಾಡಿರೋ ಕೋರ್ಸಸ್ದು ಪ್ರೂಫ್, ನಿಮ್ಮ ಸ್ಕಿಲ್ಸ್ ಪ್ರೂಫ್, ನಿಮ್ಮ ಮಾರ್ಕ್ಸಿಂದು ಪ್ರೂಫ್, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಕೋರ್ಟ್ ಕೇಸಸ್, ಯಾರ್ದೆಲ್ಲ ಕೋರ್ಟ್ ಕೇಸಸ್ ನಡೀತಾ ಇದೆ, ಲೀಗಲ್ ಕೇಸಸ್ ನಡೀತಾ ಇದೆ, ಯಾರೋ ಒಬ್ರು ನಿಮ್ಮ ಎಗೇನೆಸ್ಟ್ ಆಗಿ ಯಾರೋ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಅವರ ಒಂದು ತಪ್ಪನ್ನ ಎತ್ತು ಹಾಕಕ್ಕೆ ಟೋಟಲ್ ಪ್ರೂಫ್ ನಿಮಗೆ ನೆಕ್ಸ್ಟ್ 1 year ಅಲ್ಲಿ ಸಿಗುತ್ತೆ. ಸೊ ದಟ್ ನೀವು ಮೇ ಬಿ ಒಂದು ರಾಂಗ್ ಮೆಸೇಜ್ ಬಂದಿತ್ತು ನಿಮ್ಮ ಮೇಲೆ ಅಂತ ಕಾಣುತ್ತೆ, ಅಥವಾ ಯಾರೋ ಪರ್ಸನ್ ಅಥವಾ ಯಾರೋ ಒಂದು ಗ್ರೂಪ್ ಆಫ್ ಪೀಪಲ್ ಅಥವಾ ಒಂದು ಫ್ಯಾಮಿಲಿನೇ ಆಗಿರ್ಬೋದು ನಿಮ್ಮ ಮೇಲೆ ನೆಗೆಟಿವ್ ಮೆಸೇಜಸ್ನ ಹೇಳೋದು, ನಿಮ್ಮ ಮೇಲೆ ನೆಗೆಟಿವ್ ಇನ್ಫಾರ್ಮೇಷನ್ನ ಬೇರೆ ಜೊತೆ ಹೇಳೋದು, ನಿಮ್ಮ ಇಮೇಜನ್ನು ರ್ಯೂನ್ ಮಾಡೋದು, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಕೆಟ್ಟ ರೀತಿಲಿ ಹೇಳೋದು, ಅಥವಾ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಇನ್ಫಾರ್ಮೇಷನ್ ಏನು ಸ್ಪ್ರೆಡ್ ಮಾಡೋದೆಲ್ಲ ಮಾಡ್ತಾ ಇದ್ರೆ, ಫೈನಲಿ ಗ್ರೂಪ್ 1 ನಿಮಗೆ ನಿಮ್ಮಲ್ಲಿರೋ ಒಂದು ಸತ್ಯಾಂಶನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮಲ್ಲಿರೋ ಒಂದು ಆಕ್ಚುಯಲ್ ನಿಮ್ಮ ಒಂದು ಜೆನ್ಯೂನ್ ಪರ್ಸ್ನಾಲಿಟಿ, ನಿಮ್ಮಲ್ಲಿರೋ ಒಂದು ಸೆನ್ಸಿಟಿವ್ ಪರ್ಸನಾಲಿಟಿ, ಅಥವಾ ನೀವು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಒಂದು ಪ್ರೂಫ್, ನೀವು ಅವ್ರು ಹೇಳಿದ ಥರ ಅಲ್ಲ ಅಂತ ಫೈನಲಿ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಐ ಫೀಲ್ ನಿಮಗೊಂದು ಆಪರ್ಚುನಿಟಿ ಸಿಗುತ್ತೆ ವಿತಿನ್ 1 year. ಗ್ರೂಪ್ 1, ಐ ಡೋಂಟ್ ನೋ ಯಾರಿಗೇನು ಪ್ರೂವ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ, ಬಟ್ ಡೆಫಿನೆಟ್ಲಿ ಪ್ರೂವ್ ಮಾಡೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೇ ಬಿ ನಿಮ್ಮ ಒಂದು ಗ್ರೋತ್ ನೋಡ್ಬಿಟ್ಟು ನಿಮಗೆ ಆಗ್ದಿಲ್ದಿರೋ ಅಂಥ ಜನರು ಈ ಒಂದು ಸಿಚುವೇಶನ್ ಜಾಸ್ತಿ ಫ್ಯಾಮಿಲಿಲಿ ಆಗೋದನ್ನ ನೋಡಿದ್ದೀನಿ. ನನಗೆ ಪರ್ಸನಲ್ ರೀಡಿಂಗ್ ಕ್ವೆಶನ್ ಬಂದಿರೋದ ಮೇಲೂ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಲೈಕ್ ಫ್ಯಾಮಿಲಿಯವರು ನನ್ನ ಗ್ರೋತ್ ಸಹಿಸ್ಕೊತಾ ಇಲ್ಲ, ಫ್ಯಾಮಿಲಿಯವರು ನನ್ನ ಬಗ್ಗೆ ಈ ಥರ ಮಾಡ್ತಾ ಇದ್ದಾರೆ. ಸೊ ಕೈಂಡ್ ಆಫ್ ನಿಮಗೆ ಪ್ರೂಫ್ ಸಿಗುತ್ತೆ ಅವ್ರನ್ನ ಎತ್ತು ಹಾಕೋದಿಕ್ಕೆ, ನಿಮ್ಮಲ್ಲಿರೋ ಒಂದು ಟ್ರೂತ್ನೆಸ್ನ ತೋರಿಸೋದಕ್ಕೆ, ಆ್ಯಂಡ್ ಫೈನಲಿ ನಿಮಗೊಂದು ಆಪರ್ಚುನಿಟಿ ಸಿಗುತ್ತೆ. ಸೊ ದಟ್ ಇವರು ಜಡ್ಜ್ ಮಾಡಿದ ಥರ ನೀವು ಅಲ್ಲ, ನಿಮ್ಮ ಆ್ಯಕ್ಚುಯಲ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಏನು ಅಂತ ಫೈನಲಿ ನಿಮಗೆ ಅದ್ರ ಬಗ್ಗೆ ನಿಮಗೆ ಪ್ರೂಫ್ ಸಿಗುತ್ತೆ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ನಿಮ್ಮ ಸಕ್ಸಸ್ನ ನೀವು ತೋರಿಸ್ತೀರ, ಆ್ಯಕ್ಚುಲ್ ಆಗಿ ತೋರಿಸ್ತೀರ, ಅದನ್ನ ಹೇಳೋದಷ್ಟೇ ಅಲ್ಲ. ಮೇ ಬಿ ನೀವು ಗ್ರೂಪ್ 1 ಯಾವ ಥರ ಪೀಪಲ್ ಅಂದರೆ
ಓಕೆ, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಅವ್ರೇನೋ ಹೇಳ್ತಾ ಇದ್ದಾರೆ, ಬೇಡ ನನ್ನ ಸಕ್ಸಸ್ ತೋರಿಸ್ಬಿಟ್ಟು ನಾನು ಅವ್ರಿಗೆ ಉತ್ತರ ಕೊಡ್ತೀನಿ, ನನ್ನ ಸಕ್ಸಸ್ ವೇ ಅಲ್ಲಿ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ, ಈ ಥರ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ ಗ್ರೂಪ್ 1. ಸೊ ಫೈನಲಿ ನಿಮಗೊಂದು ಆಪರ್ಚುನಿಟಿ ಬರ್ತಿರೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ವಿಶ್ ನೋಡೋಣ ಗ್ರೂಪ್ 1 ಅವ್ರಿಗೆ ಏನಿದೆ ಅಂತ. ಕೈಂಡ್ ಆಫ್ ತುಂಬ ಸೀರಿಯಸ್ ಆಗಿ ಮೆಸೇಜ್ ತೊಗೊತಾ ಇದ್ದೀರಾ ಗ್ರೂಪ್ 1, ನನಗೀಗ ಎನರ್ಜಿಲೇ ಗೊತ್ತಾಗ್ತಾ ಇದೆ. ತುಂಬ ಸೀರಿಯಸ್ನೆಸ್ ಆಗಿದ್ದೀರಾ ಲೈಫಲ್ಲಿ. ಆ್ಯಂಡ್ ಯಾರೆಲ್ಲ ನಿಮ್ಮ ಫೇಲ್ಯೂರ್ ಟೈಮಲ್ಲಿ ನಿಮ್ಮ ಬಗ್ಗೆ ಮಾತಾಡಿದ್ರು, ಯಾರೆಲ್ಲ ನಿಮ್ಮ ಹಿಂದೆ ಒಂದು ಮಾತಾಡಿದ್ರು, ಅವರಿಗೆ ನಿಮ್ಮ ಸಕ್ಸಸ್ ಮುಖಾಂತರ ಉತ್ತರ ಕೊಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದೀರಾ. ಆ್ಯಂಡ್ ಫೈನಲಿ ವಿತಿನ್ 1 ಇಯರ್ ನಿಮಗೆ ಫೈನಲಿ ನೀವು ಅದನ್ನು ತೋರಿಸೋದಕ್ಕೆ ಚಾನ್ಸ್ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ವಿಶ್ ನೋಡೋಣ ಗ್ರೂಪ್ 1, ಟ್ರಾವೆಲ್. ವಾವ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ವಿಶ್ ಗೈಸ್. ಓಕೆ, ಟ್ರಾವೆಲ್. ವಾವ್, ಅಲ್ಲಿ ನೋಡ್ಬೋದು, ಅಲ್ಲಿ ಕ್ಯಾಮ್ರಾ ಇದೆ, ದೇರ್ ಈಸ್ ಪ್ಲ್ಯಾನಿಂಗ್ ಅನ್ಸುತ್ತೆ, ಇದು ಪ್ಲ್ಯಾನ್ಸ್ ಮಾಡ್ಕೊಂಡಿರೋದು ಬುಕ್ ಇದು. ಆ್ಯಂಡ್ ಆಬ್ವಿಯಸ್ಲಿ ಕಂಫರ್ಟಬಲ್ ಚಪ್ಪಲ್ಸ್ ಆ್ಯಂಡ್ ಕ್ಯಾಪ್, ಬೀಚ್ ಸೈಡ್, ಐ ಡೋಂಟ್ ನೋ ವೈ, ಬಟ್ ಡೆಫಿನೆಟ್ಲಿ ಒಂದು ಜಾಗ, ಲೈಕ್ ಕಂಪ್ಲೀಟ್ಲಿ ಕೋಲ್ಡ್ ಜಾಗ ಅಲ್ಲ, ಕೈಂಡ್ ಆಫ್ ಸಮ್ಮರ್ ಜಾಗ, ಅಥವಾ ಎಲ್ಲಿ ಸನ್ಲೈಟ್ ಜಾಸ್ತಿ ಇರುತ್ತೆ ಆ ಥರ ಪ್ಲೇಸಸ್ಸಿಗೆ ನೀವು ಟ್ರಾವೆಲ್. ಮೇ ಬಿ ಗ್ರೂಪ್ 1 ತುಂಬ ಜನ ಇಲ್ಲಿ ಟ್ರಾವೆಲಿಂಗ್ ಪ್ಲ್ಯಾನ್ ಇತ್ತು ಅನ್ಸುತ್ತೆ, ವಿತಿನ್ 1 ಇಯರಲ್ಲಿ ಇಲ್ಲಿ ಟ್ರಾವೆಲ್ ಮಾಡಬೇಕು, ನನ್ನ ರೋಟೀನ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಎಸ್ಪೆಷಲಿ ಟ್ರಾವೆಲ್ ಎದ್ದು ಕಾಣ್ತಾ ಇದೆ. ಓಕೆ, ಎಸ್ಪೆಷಲಿ ಕೆಲಸ ಸ್ವಲ್ಪ ಫ್ರೀಯಾಗಿ ನಾನು ಮಾಡ್ಕೊಳ್ಳೋಣ, ಸ್ವಲ್ಪ ನಾನು ಏನು ಮಾಡ್ತಾ ಇದ್ದೀನಿ ಅದರಿಂದ ಹೊರಗೆ ಹೋಗೋಣ, ಸ್ವಲ್ಪ ನಾನು ಎಕ್ಸ್ಪ್ಲೋರ್ ಆಗೋಣ, ಸ್ವಲ್ಪ ನಾನು ಬೇರೆ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಮೇ ಬಿ ಗ್ರೂಪ್ 1 ನಿಮಗೆ ಈ ಥರ ಎಲ್ಲ ಕ್ವೆಶನ್ ತಲೆಯಲ್ಲಿತ್ತು, ಅಥವಾ ಈ ಥರ ಎಲ್ಲ ಪ್ಲ್ಯಾನಿಂಗ್ಸ್ ಇತ್ತು ಅನಿಸುತ್ತೆ. ವಿತಿನ್ 1 ಇಯರ್ ಇದು ಫುಲ್ಫಿಲ್ ಆಗೋದನ್ನು ನೋಡ್ತಾ ಇದ್ದೀನಿ. ಇಟ್ಸ್ ವೆರಿ ಅಮೇಝಿಂಗ್. ಇಲ್ಲಿ ಬೀಚ್ ಇದೆ, ಅಗೇನ್ ಇಲ್ಲಿ ಆಬ್ವಿಯಸ್ಲಿ ನಾವು ಸನ್ಸ್ಕ್ರೀನ್ ಎಲ್ಲ ಎಲ್ಲಿ ತೊಗೊಂಡು ಹೋಗ್ತೀವಿ, ತುಂಬ ಸನ್ ಎಲ್ಲಿರುತ್ತೆ ಸಮ್ಮರ್, ಸೊ ಕೈಂಡ್ ಆಫ್ ಅ ಬೀಚ್ ಏರಿಯಾ. ಡೆಫಿನೆಟ್ಲಿ ಮಾಲ್ಡೀವ್ಸ್ನ ಸಜೆಸ್ಟ್ ಮಾಡಲ್ಲ ನಾನು ಗೈಸ್. ಮೇ ಬಿ ವಿತಿನ್ ಕರ್ನಾಟಕ, ಇಲ್ಲಿ ಮಂಗಳೂರು, ರೈಟ್, ಐ ಡೋಂಟ್ ನೋ, ಮಣಿಪಾಲ್, ಲೈಕ್ ದೋಸ್ ಏರಿಯಾಸ್, ಕೋಲ್ಡ್ ಏರಿಯಾಸ್ ಅಲ್ಲ, ಚಿಕ್ಕಮಂಗ್ಳೂರು, ಕೂರ್ಗ್ ಆ ಥರ ಏರಿಯಾಸ್ ಅಲ್ಲ, ಕೈಂಡ್ ಆಫ್ ಹಾಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಪ್ಲೇಸಸ್ಗೆ ನೀವು ಟ್ರಾವೆಲ್ ಮಾಡೋದನ್ನ ನೋಡ್ತಾ ಇದ್ದೀನಿ ನಾನು. ಫೈನಲಿ ನಿಮ್ಮ ಟ್ರಾವೆಲ್ ಪ್ಲ್ಯಾನ್ ಫುಲ್ಫಿಲ್ ಆಗುತ್ತೆ. ಸೊ ಎಸ್, ಇಟ್ಸ್ ಬ್ಯೂಟಿಫುಲ್. ನೆಕ್ಸ್ಟ್ ಮೆಸೇಜ್ ನೋಡೋಣ ಗ್ರೂಪ್ 1, ಯಾವ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ. ಸೊ ಒಂದು ವಿಶ್ನ ತಲೆಯಲ್ಲಿ ಇಟ್ಕೊಳ್ಳಿ, ಅದೇ ಮೆಸೇಜ್. ಈವನ್ ಐ ಡೋಂಟ್ ನೋ ಯಾವ ಮೆಸೇಜ್ ಇದು ಅಂತ. ಇನ್ ಕೇಸ್ ನೀವು ಇಟ್ಕೊಂಡಿರೋ ಮೆಸೇಜ್ ಆಗಿದ್ರೆ, ಎಸ್, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ರೈಟ್ ಅಟ್ ದಟ್ ಮೂಮೆಂಟ್ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಟೈಪ್ ಮಾಡಿ, ಓಕೆನಾ? ಹಾಂಟೆಡ್ ಇದನ್ನೇನಾದ್ರು ಮಾಡ್ತಾ ಇದ್ದೀರಾ ಗೈಸ್? ಮೆಮೊರೀಸ್, ಫ್ಲಾಶ್ ಬ್ಯಾಕ್ಸ್, ಟ್ರಾಮಾ, ಸೈಡ್ ಎಫೆಕ್ಟ್ಸ್. ಆಲ್ ರೈಟ್, ಐ ಗೆಸ್ ದಿಸ್ ಇಸ್ ಮೋರ್ ಲೈಕ್ ಯಾವ್ದಾದ್ರು ಒಂದು ಪಾಸ್ಟ್ ಸಿಚುವೇಶನ್, ಪಾಸ್ಟಲ್ಲಿ ಏನೋ ಒಂದು ಆಗಿದ್ದು, ಒಂದು ಟ್ರಾಮಾ, ಪಾಸ್ಟಲ್ಲಿ ಯಾವುದೋ ಒಂದು ಅನ್ವಾಂಟೆಡ್ ಸಿಚುವೇಶನ್ ಅಥವಾ ಅನ್ವಾಂಟೆಡ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ, ಕೈಂಡ್ ಆಫ್ ಆ ಒಂದು ಮೆಮರೀಸಿಂದ ಹೊರಗೆ ಬರ್ತೀರಾ ನೀವು. ವಿತಿನ್ 1 ಇಯರ್ ಹೊರಗೆ ಬರ್ತೀರಾ. ಇನ್ ಕೇಸ್ ತುಂಬ ಜನ ಒಂದು ಪಾಸ್ಟ್ ನಿಮ್ಮ ಎಕ್ಸ್ ಬಗ್ಗೆ ಸ್ಟಕ್ ಆಗಿದ್ರೆ, ಅಥವಾ ಲೈಫ್ ಮುಂಚೆ ಹಂಗಿತ್ತು ಅಥವಾ ಹಂಗಾಯಿತು, ಅದಾಗಬಾರ್ದಿತ್ತು, ಈ ಥರ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿದ್ರೆ, ಅಥವಾ ನೀವು ಯಾವುದೋ ಒಂದು ಫ್ಲ್ಯಾಶ್ ಬ್ಯಾಕ್ಸ್ ಹಾಂಟ್ ಮಾಡ್ತಾ ಇದ್ರೆ, ಅಂದರೆ ಥಾಟ್ಸ್ ಎಲ್ಲ ನಿಮಗೆ ತೊಂದರೆ ಆಗ್ತಾಯಿತ್ತು. ಓಕೆ, ಯಾವುದೊಂದು ರಿಗ್ರೆಟ್ ಇರ್ಬೋದು, ಒಂದು ಗಿಲ್ಟ್ ಇರ್ಬೋದು, ಅವತ್ತು ನಾನು ಆ ಚಾಯ್ಸ್ನ ಮಾಡಬೇಕಿತ್ತು, ಅವತ್ತು ನಾನು ಆ ಡಿಸಿಷನ್ನ ಮಾಡಬೇಕಿತ್ತು, ಸೊ ದಟ್ ನನ್ನ ಪ್ರೆಸೆಂಟ್ ಸಿಚುವೇಶನ್ ಚೆನ್ನಾಗಿರ್ತಾ ಇತ್ತು. ಆಬ್ವಿಯಸ್ಲಿ ಹಿಂಗೆಲ್ಲ ಒಂದೊಂದ್ಸತಿ ಥಾಟ್ಸ್ ಬಂದೇ ಬರುತ್ತೆ. ಇದನ್ನ ಹೊರಗಡೆ ಜನರು ನೋಡಲ್ಲ. ಮೇ ಬಿ ಹೊರಗಡೆ ಜನರಿಗೆ ನೀವು ವೆರಿ ಕೂಲ್ ಪರ್ಸನ್, ವೆರಿ ಪಾಸಿಟಿವ್ ಪರ್ಸನ್, ಬಟ್ ಡೀಪ್ ಇನ್ಸೈಡ್ ನಿಮಗೇನೆ ಗೊತ್ತು ಯಾವುದೋ ಒಂದು ಫ್ಲ್ಯಾಶ್ ಬ್ಯಾಕ್ ನಿಮಗೆ ತುಂಬಾನೇ ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ಯಾವುದೋ ಒಂದು ಪಾಸ್ಟ್ ಸಿಚುವೇಶನ್ ಬಗ್ಗೆ ನೀವು ಇನ್ನೂ ಯೋಚನೆ ಮಾಡ್ಕೊಂಡೇ ಕೂತಿದ್ದೀರಾ, ಅದು ನಿಮಗೆ ಗೊತ್ತು. ಗ್ರೂಪ್ 1 ಕೈಂಡ್ ಆಫ್ ಈ ಒಂದು ಹಾಂಟೆಡ್ ಸಿಚುವೇಶನ್ ಅಥವಾ ಈ ಒಂದು ನೆಗೆಟಿವ್ ಪಾಸ್ಟ್ ಥಾಟ್ಸ್, ಗಿಲ್ಟ್ ಆ್ಯಂಡ್ ರಿಗ್ರೆಟ್ ಅಥವಾ ಒಂದು ಬ್ಯಾಡ್ ಮೆಮರೀಸ್ ಬಗ್ಗೆ, ಅದರಿಂದ ಫೈನಲಿ ನೀವು ಹೊರಗೆ ಬರ್ತೀರಾ. ಐ ಫೀಲ್ ಜಾಸ್ತಿ ಎಕ್ಸ್ಪ್ಲೋರ್ ಆದಂಗೂ ನೀವು ಪಾಸ್ಟಲ್ಲಿ ಆಗಿದ್ದ ಮಿಸ್ಟೇಕ್ಸ್, ಪಾಸ್ಟಲ್ಲಿ ಆಗಿರೋ ಟ್ರಾಮಾಸ್, ಇದೆಲ್ಲದಿಂದ ನೀವು ಹೊರಗೆ ಬರ್ತೀರಾ. ಓಕೆ, ವಿತಿನ್ 1 ಇಯರ್ ಗ್ರೂಪ್ 1. ಐ ಫೀಲ್ ಈವನ್ ದೋ ನೀವು ಟ್ರಾವೆಲ್ ಮಾಡಿದ್ರು ಇಟ್ಸ್ ನಾಟ್ ಮೋರ್ ಲೈಕ್ ಇನ್ನೊಂದು ಹೊಸ ಥಿಂಗ್ನ ನೋಡಬೇಕು ಅನ್ನೋದಕ್ಕಿಂತ ಹಳೆ ಥಿಂಗ್ನ ಮರಿಬೇಕು, ಅದಕ್ಕೋಸ್ಕರ ನಾನು ಟ್ರಾವೆಲ್ ಮಾಡೋಣ, ಈ ಒಂದು ರೀತಿಯಾಗಿರುತ್ತೆ ವಿತಿನ್ 1 ಇಯರ್.
ಗ್ರೂಪ್ 1 ಅಮೇಝಿಂಗ್ ಮೆಸೇಜ್. ಸೊ ನೆಕ್ಸ್ಟ್ ನೋಡೋಣ, ಇದಕ್ಕೆ ಬರೋ ಚಾಲೆಂಜಸ್ ನೋಡೋಣ. ಈ ನಿಮ್ಮ ವಿಶಸ್ನ ಫುಲ್ಫಿಲ್ ಆಬ್ವಿಯಸ್ಲಿ ಮಾಡ್ಕೊತೀರಾ, ಬಟ್ ಮಾಡ್ಕೊಳ್ಳೋ ಈ ವೇಯಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ ಏನಾಗಿರಬಹುದು, ಅಥವಾ ಪೀಪಲ್ ಇದಕ್ಕೆ ಪ್ರಾಬ್ಲಮ್ ಮಾಡ್ತಾರ, ಪೀಪಲ್ ಆಕ್ಚುಲಿ ಹೆಲ್ಪ್ ಮಾಡ್ತಾರ, ಏನು ನೋಡೋಣ. ಸೊ ಫಾರ್ ಗ್ರೂಪ್ 1 ಚಾಲೆಂಜಿಂಗ್ ಸಿಚುವೇಶನ್ ಏನು, ಇದನ್ನ ಓವರ್ಕಮ್ ಮಾಡ್ಬೇಕಂದ್ರೆ ದೇರ್ ಇಸ್ 10 ಆಫ್ ಸ್ವಾರ್ಡ್ಸ್. ಚಾಲೆಂಜಿಂಗ್ ಅಂದ್ರೆ ಗಾಯ್ಸ್, ಒಂದು ಯಾವುದೋ ಒಂದು ಪಾಸ್ಟ್ ಸಿಚುವೇಶನ್ ಮರಿಬೇಕು. ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಮೇ ಬಿ ನಿಮಗೆ ಒಂದು ಚೈಲ್ಡ್ಹುಡ್ ಟ್ರಾಮಾ ಇತ್ತು ಅನ್ಸುತ್ತೆ, ನೀವು ಬೆಳೀತಿರೋದನ್ನ ನೋಡಿ ಮೇ ಬಿ ನಿಮ್ಮ ಫ್ಯಾಮಿಲಿ ಅವರೇ ಕೆಲವೊಬ್ಬೊಬ್ರು ಜನ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಫೀಲ್ ಆಗ್ತದೆ. ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬೇರೆ ಫ್ಯಾಮಿಲಿ ಜನ ಏನು ಬ್ಲಡ್ ರಿಲೇಷನ್ನೇ, ಬಟ್ ಕಸಿನ್ಸ್, ಅವ್ರ ಅಪ್ಪ ಅಮ್ಮ, ಆ ಥರ ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮನ್ನ ಕೂಗ್ಸೋದಕ್ಕೆ ಟ್ರೈ ಮಾಡಿದ್ರು, ಅಥವಾ ಒಂದು ಪಾಸ್ಟ್ ರಿಲೇಶನ್ಶಿಪ್ ಒಂದು ಬ್ಯಾಡ್ ವೇಯಲ್ಲಿ ಎಂಡ್ ಆಯಿತು, ಎಲ್ಲೋ ಒಂದು ಕಡೆ ಫೀಲಿಂಗ್ಸಿಗೆ ನಿಮಗೆ ತುಂಬ ಹರ್ಟ್ ಆಗಿದೆ ರೀಸೆಂಟ್ ಪಾಸ್ಟ್. ದಟ್ ಈಸ್ ವೈ ಇಲ್ಲಿ ಬಂದಿದೆ, ಅಗೇನ್ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ಒಂದು ನ್ಯೂ ಬಿಗಿನಿಂಗ್ ಮಾಡ್ಕೋಬೇಕು, ಎಸ್ಪೆಷಲಿ ವಿತ್ ಯುವರ್ ಥಾಟ್ಸ್. ಇದು ಒಂದು ನ್ಯೂ ಬಿಗಿನಿಂಗ್ ಅಂದರೆ ಒಂದು ಬೇರೆ ಒಂದು ಸಿಟಿಗೆ ಹೋಗಿ ಅಲ್ಲಿ ಒಂದು ಹೊಸ ಮನೆ ಮಾಡಿಕೊಂಡು, ಅಥವಾ ಜಾಬ್ ಎಂಡ್ ಮಾಡಿ ಇನ್ನೊಂದು ಜಾಬಿಗೆ ಹೋಗಿ ಅಲ್ಲೊಂದು ನ್ಯೂ ಸ್ಟಾರ್ಟ್ ಮಾಡಿ ಅಂತ ಅಲ್ಲ. ದಿಸ್ ಶುಡ್ ಹ್ಯಾಪನ್ ಇನ್ ಯೋರ್ ಮೈಂಡ್. ನಿಮ್ಮ ಮೈಂಡಲ್ಲಿ ಆ್ಯಕ್ಚುಲಿ ಆಗಬೇಕು, ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಆ್ಯಕ್ಚುಲಿ ಆಗಬೇಕು. ಯಾವುದೋ ಒಂದು ಥಾಟ್ಸ್ ಹಾಂಟ್ ಮಾಡ್ತಾ ಇದೆ ನಿಮಗೆ, ಯಾವುದೋ ಒಂದು ಸಿಚುವೇಶನ್ ನಿಮಗೆ ಹಾಂಟ್ ಮಾಡ್ತಾ ಇದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಎಂಡ್ ಮಾಡಬೇಕು. ಆ ಸಿಚುವೇಶನ್ನ ನಿಮ್ಮ ತಲೆಯಲ್ಲೇ ಎಂಡ್ ಮಾಡಬೇಕು. ಬಿಕಾಸ್ ಯಾವುದೇ ರೀತಿಯಾಗಿ ಇಲ್ಲಿ ಬೇರೆಯವ್ರು ಹೆಲ್ಪ್ ಮಾಡೋದ್ಕಿಂತ ಗ್ರೂಪ್ 1 ನಿಮಗೆ ನೀವೇ ಹೆಲ್ಪ್ ಮಾಡ್ಕೋಬೇಕು ಇಫ್ ಪಾಸಿಬಲ್. ಬಿಕಾಸ್ ನಿಮ್ಮ ಪ್ರಾಬ್ಲಮ್ ಏನು, ನಿಮಗೇನು ಇಲ್ಲಿ ತಲೆ ಬಿಸಿ ಆಗ್ತಾ ಇದೆ, ನಿಮಗೇನು ತೊಂದರೆ ಕೊಡ್ತಾ ಇದೆ, ಅದು ನಿಮಗೆ ಚೆನ್ನಾಗಿ ಗೊತ್ತು. ಜಾಸ್ತಿ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಡಿ ಗ್ರೂಪ್ 1. ಬಿಕಾಸ್ ಎಲ್ಲೋ ಒಂದು ಕಡೆ ಈ ಮೆಸೇಜಿಂದ ನೋಡಿದ್ರೆ ನಿಮ್ಮ ಸುತ್ತಮುತ್ತ ಇರೋರು, ಅಂದರೆ ನಿಮ್ಮ ಓನ್ ಪೀಪಲ್ ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲರೂ ನಿಮ್ಮ ಗ್ರೋತ್ ಸಹಿಸ್ಕೊತಾ ಇಲ್ಲ, ನೀವು ಗ್ರೋ ಆಗ್ತಾ ಇರೋದು ಸಹಿಸ್ಕೊತಾ ಇಲ್ಲ, ಒನ್ ಥಿಂಗ್. ಆ್ಯಂಡ್ ಮಿಕ್ಕಿದವರು ನಿಮಗೆ ಯಾವುದೇ ರೀತಿಯಾಗೂ ಎಮೋಷ್ನಲಿ ಪ್ರೊಡಕ್ಟಿವ್ ಅಲ್ಲ. ಅವರು ಯಾವುದೇ ರೀತಿಯಾಗೂ ನಿಮಗೆ ಹೆಲ್ಪ್ ಮಾಡಲ್ಲ, ನಿಮ್ಮ ಮುಂದೆ ಒಂದು ಹಿಂದೆ ಒಂದು ಮಾಡೋದೇ ಅವರು. ಸೊ ಜಾಸ್ತಿ ಪೀಪಲ್ನ ನೀವು ನಂಬ್ಕೊಂಡು ಹೋಗಬೇಡಿ. ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಒಂದು ನ್ಯೂ ಥಾಟ್ ಬರಲೇಬೇಕು, ಓಲ್ಡ್ ರೀತಿ ಮಾಡ್ಕೋಬೇಡಿ. ಇಫ್ ಪಾಸಿಬಲ್ ಬಿಕಮ್ ಅ ನ್ಯೂ ಪರ್ಸನ್. ಓಕೆ, ಯು ಹ್ಯಾವ್ ಟು ಮೂವ್ ಆನ್. ಯು ನೀಡ್ ಟು ಸ್ಟಾಪ್ ಥಿಂಕಿಂಗ್ ಅಬೌಟ್ ಹೌ ಯು ವೇರ್. ಇಷ್ಟು ವರ್ಷ ಒಂದು, ಇನ್ಮೇಲೆ ಇನ್ನೊಂದು, ಹಂಗೆ ಥಾಟಲ್ಲಿ ಬರಬೇಕು ಗ್ರೂಪ್ 1. ಓಕೆ, ಸೊ ಇವಾಗ ನೋಡೋಣ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್, ಹೊರಗಡೆ ಜನರು ಅಥವಾ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ ಅಂತ ನೋಡೋಣ. ಒಬ್ಸ್ಟ್ಯಾಕಲ್ ಬ್ಲಾಕ್ ಅಂತ ಅಂದರೆ ನಿಮ್ಮ ಮೈಂಡ್ ಸೆಟ್ಟಲ್ಲೇ ಇರೇ ಬಿಟ್ರೆ ಗ್ರೂಪ್ 1 ಜಾಸ್ತಿ ನಾನು ಬ್ಲಾಕ್ ಥಿಂಗ್ಸ್ನ ನೋಡಲ್ಲ. ಈ ಒಂದು ವಿಶ್ ಫುಲ್ಫಿಲ್ಮೆಂಟಿಗೆ ನಿಮ್ಮ ಸುತ್ತಮುತ್ತಲಿರೋ ಜನರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ನೀವು ಡಿಸ್ಕಸ್ ಮಾಡ್ತೀರ ಅನ್ಸುತ್ತೆ, ನನಗೆ ಟ್ರಾವೆಲ್ ಮಾಡಬೇಕು. ತುಂಬ ಜನ ನಾನು ನೋಡಿದ್ದೀನಿ ಮನೇಲಿ ಅಂಥ ಒಂದು ಫ್ರೀಡಮ್ ಇರಲ್ಲ. ನಿಮಗೆ ಏನೇನೋ ವಿಶ್ ಫುಲ್ಫಿಲ್ ಮಾಡ್ಕೋಬೇಕು, ಲೈಫಲ್ಲಿ ಏನೇನೋ ಮಾಡಬೇಕು ಅಂತ ಇರುತ್ತೆ. ಬಟ್ ತುಂಬ ಜನಕ್ಕೆ ಫ್ರೆಂಡ್ಸ್ ಇದ್ರೂ ದುಡ್ಡಿದ್ರೂ ಮನೆಯವರೇ ಪ್ರಾಬ್ಲಮ್ ಆಗಿರ್ತಾರೆ. ನಾನು ತುಂಬ ಕೇಸಸಲ್ಲಿ ನೋಡಿದ್ದೀನಿ, ಎಷ್ಟೇ ದುಡ್ಡಿದ್ರೂ ಅವರಿಗೆ ಫ್ರೀಡಮ್ ಇರಲ್ಲ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ನೋಡೋಣ ನಿಮ್ಮ ಸುತ್ತಮುತ್ತ ಜನರು ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಿಮಗೆ ಆ್ಯಕ್ಚುಲಿ ಎಂಕರೇಜ್ ಮಾಡ್ತಾರಾ ಇಲ್ವಾ ಅಂತ. ವಾವ್, ಐ ಫೀಲ್ ಗ್ರೂಪ್ 1 ನಿಮಗೆ ಸುತ್ತಮುತ್ತ ಜನರನ್ನ ನೀವು ಪ್ರಾಪರಾಗಿ ಮ್ಯಾನಿಪುಲೇಟ್ ಮಾಡ್ತೀರಾ. ಐ ಫೀಲ್ ಯು ಆರ್ ಅ ಮ್ಯಾನಿಪುಲೇಟರ್. ನಿಮಗೇನಾದರೂ ಬೇಕು ಅಂದರೆ ನಿಮಗೆ ಅದು ಆರಾಮಾಗಿ ಪಡ್ಕೊಳ್ಳೋಕ್ಕೆ ಯಾರಿಗೆ ಯಾವ ಥರ ಕನ್ವಿನ್ಸ್ ಮಾಡಬೇಕು, ಯು ನೋ ಇಟ್ ವೆರಿ ವೆಲ್. ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ಡೆಫಿನೆಟ್ಲಿ ಎಕ್ಸ್ಟರ್ನಲ್ಲಿಂದ ಅಂದರೆ ನಿಮ್ಮ ಪೀಪಲ್ಲಿಂದ ಯಾವುದೇ ರೀತಿಯಾಗೂ ನಿಮಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಲ್ಲ ಅಥವಾ ಪ್ರಾಬ್ಲಮ್ ಆಗಲ್ಲ ಗ್ರೂಪ್ 1. ಅದ್ರ ಬಗ್ಗೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಶೋರ್ ಆಫ್ ಇಟ್. ಸೊ ಡೆಫಿನೆಟ್ಲಿ ಮುಂಚೆನೇ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದಾಗ ನಿಮ್ಮ ಮೈಂಡ್ ಸೆಟ್ಟಲ್ಲಿರೋ ಒಂದು ಹಳೇದು ಒಂದು ಎಂಡಿಂಗ್, ಮುಂಚೆ ಆಗಿದ್ದ ಒಂದು ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗುತ್ತಾ, ಮುಂಚೆ ಆಗಿರೋ ಒಂದು ಟ್ರಾಮಾದಲ್ಲೇ ಸಿಕ್ಕಾಕೊಂಡಿದ್ದೀರಾ. ಬಿಟ್ಟರೆ ಎಕ್ಸ್ಟರ್ನಲ್ ಪೀಪಲಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗೇನು ಬಟ್ ಸ್ಟಿಲ್ ನೋಡೋಣ ಇಂಟರ್ನಲ್ ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ ಇವಾಗ ಈ ಒಂದು ವಿಶ್ ಫುಲ್ಫಿಲ್ಮೆಂಟ್ ಬಗ್ಗೆ.
ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂತ ನೋಡೋಣ. ಅಂಡರ್ಸ್ಟುಡ್. ನಿಮ್ಮ ಮೈಂಡಲ್ಲೇ ಪ್ರಾಬ್ಲಮ್ ಆಗ್ತಾ ಇರೋದೆ ಗ್ರೂಪ್ 1. ಡೆಫಿನೆಟ್ಲಿ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಅನ್ಸಿದ್ರೆ ನಿಮಗೆ ಅದಕ್ಕೆ ನೀವೇ ಕಾರಣ, ನಿಮ್ಮ ಮೈಂಡ್ ಸೆಟ್ಟೇ ಕಾರಣ. ಐ ಫೀಲ್ ನಿಮಗೆ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಪ್ರಾಬ್ಲಮ್ ಇಲ್ಲ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಇಲ್ಲ. ಪ್ರಾಬ್ಲಮ್ ಇರೋದು ನಿಮ್ಮ ಮೈಂಡ್ ಸೆಟ್. ನೀವು ತುಂಬ ಜನರು ಒಪಿನಿಯನ್ ತಗೊತಾ ಇದ್ದೀರಾ, ಮುಂಚೆ ಪ್ರಾಬ್ಲಮ್ ಆಗಿದ್ದು ಮತ್ತೆ ರಿಪೀಟ್ ಆಗಿಬಿಟ್ರೆ ಲೈಫಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀರಾ. ತುಂಬ ಜನ ಬಂದ್ಬಿಟ್ಟು ಅವ್ರ ಟ್ರಾಮನ್ನ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಇನ್ಫ್ಯಾಕ್ಟ್, ಅಥವಾ ಎಲ್ಲೋ ನಿಮ್ಮ ಲೈಫ್ನ ಅವ್ರ ಲೈಫಿಗೆ ಕಂಪೇರ್ ಮಾಡಿಬಿಟ್ಟು ನಾನು ಇಷ್ಟು ಖುಷಿನ ಡಿಸರ್ವ್ ಮಾಡಲ್ಲ, ನನಗಿಷ್ಟು ಖುಷಿ ಬೇಡ, ಈ ಥರ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಜನದ್ದು ಬಗ್ಗೆ ಕನ್ಸರ್ನ್ ಮಾಡ್ತಾ ಇದ್ದೀರಾ. ಓಕೆ, ನಾನಿವಾಗ ನನ್ನ ವಿಶ್ ಫುಲ್ಫಿಲ್ಮೆಂಟ್ ಕಡೆ ಹೋದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ನಾನು ಬೇಜಾರು ಮಾಡ್ದಂಗೆ ಆಗುತ್ತೆ, ಎಲ್ಲೋ ಒಂದು ಕಡೆ ನಾನು ಅವ್ರ ಎಗೇನೆಸ್ಟ್ ಹೋದಂಗೆ ಆಗುತ್ತೆ, ಎಲ್ಲೋ ಒಂದು ಕಡೆ ನಾನು ಅವರ ಒಪಿನಿಯನ್ ತಗೊಂಡಿಲ್ದಂಗೆ ಆಗುತ್ತೆ, ಮೇ ಬಿ ನಾನು ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ. ಸೊ ಈ ಥರ ಥಾಟ್ಸ್ ನಿಮ್ಮ ಮೈಂಡಲ್ಲಿ ತುಂಬ ಇದೆ ಗ್ರೂಪ್ 1. ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಇದನ್ನ ಎಂಡ್ ಮಾಡಬೇಕು. ಯು ಆರ್ ಅ ಪೀಪಲ್ ಪರ್ಸನ್, ಐ ನೋ ದಟ್. ಎಲ್ಲೋ ಒಂದು ಕಡೆ ಏನೇ ಒಂದು ಲೈಫ್ ಚಾಯ್ಸಸ್ ಮಾಡೋಷ್ಟೊತ್ತಿಗೆ ನೀವು ನಿಮ್ಮ ಸುತ್ತಮುತ್ತಲಿರೋ ಜನರೂ ಇನ್ಕ್ಲೂಡ್ ಮಾಡ್ತೀರಾ, ಸೊ ದಟ್ ಎಲ್ಲರೂ ಹ್ಯಾಪಿಯಾಗಿರಲಿ, ಎಲ್ಲರಿಗೂ ಒಂದು ಬ್ಯಾಲೆನ್ಸ್ ಕೊಟ್ಟಂಗಾಗಲಿ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಗ್ರೂಪ್ 1, ದಿಸ್ ಇಸ್ ಯೋರ್ ಲೈಫ್. ನೀವು ಯಾವಾಗಲೂ ಎಲ್ಲ ಕನೆಕ್ಷನ್ನು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ನೀವು ಒಂದು ಟ್ರಾಮಾದಲ್ಲಿ ಇದ್ದೀರಾ. ಇವಾಗ ನಿಮಗೆ ಒಂದು ನ್ಯೂ ಬಿಗಿನಿಂಗ್, ಎಸ್ಪೆಷಲಿ ಮೆಂಟಲ್ ಬಿಗಿನಿಂಗ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಬೇರೆಯವ್ರಿಗೆ ಅಲ್ದೇ ಇದ್ರು ನಿಮಗೋಸ್ಕರ ಪ್ರೂವ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾರೋ ಒಬ್ರು ನಿಮ್ಮ ಬಗ್ಗೆ ಬೇಡದೆ ಹೋಗಿರೋ ರ್ಯೂಮರ್ಸ್, ಯಾರೋ ಒಬ್ರು ನೀವು ಗ್ರೋ ಆಗ್ತಿರೋದು ಇಷ್ಟ ಇಲ್ಲ, ಇವಾಗ ನೀವು ಗಿವ್ ಅಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಲೈಫ್ನ ಒಂದು ಕಾಂಪಿಟೇಷನ್ ಆಗಿ ತಗೊಳ್ಳೋದು ದಿಸ್ ಇಸ್ ಹೈ ಟೈಮ್ ಗ್ರೂಪ್ 1. ಇಷ್ಟು ದಿನ ನೀವು ಲೈಫ್ನ ಅಷ್ಟು ಕಾಂಪಿಟೇಷನ್ ಆಗಿ ತಗೊತಾ ಇರಲಿಲ್ಲ ಅನ್ಸುತ್ತೆ, ಬಟ್ ದಿಸ್ ಇಸ್ ಹೈ ಟೈಮ್, ತಗೊಳ್ಲೇಬೇಕು. ಓಕೆ, ಇವಾಗ ನೋಡೋಣ ಒಂದು ಡಿವೈನ್ ಟೈಮಿಂಗ್. ಓಕೆ, ಒಂದು ಡಿವೈನ್ ಟೈಮಿಂಗ್ ಬಗ್ಗೆ ನೋಡೋಣ. ಅದಕ್ಕೆ ತಗೊಳ್ತಾ ಇದ್ದೀವಿ ಏಂಜಲ್ಸ್ ಮೆಸೇಜ್. ಐ ಗೆಸ್ ಏಂಜಲ್ ಕಾರ್ಡ್ಗಿಂತ ಐ ವಿಶ್ ಐ ಕುಡ್ ಟೇಕ್ ಅ ಮೂನಾಲಜಿ ಡೆಕ್. ಓಕೆ, ಗ್ರೂಪ್ 1 ಟೈಮಿಂಗ್ ನೋಡೋಣ ಇವಾಗ ನಿಮಗೆ. ಆಲ್ ರೈಟ್, ಇದನ್ನು ನಾನು ಇಲ್ಲಿ ಇಟ್ಬಿಡ್ತೀನಿ, ಗ್ರೂಪ್ 1 ಆ್ಯಂಡ್ ದೆನ್ ದಿಸ್ ಒನ್ ಹಿಯರ್. ಆಲ್ ರೈಟ್, ಟೈಮಿಂಗ್ ನೋಡೋಣ. ಇದು ನಿಮ್ಮ ವಿಶಸ್ ಯಾವಾಗ ಫುಲ್ಫಿಲ್ ಆಗುತ್ತೆ, ಯಾವ ಇಯರ್ ಅಥವಾ ಯಾವ ಟೈಮ್ ಅಲ್ಲಿ ಫುಲ್ಫಿಲ್ ಆಗುತ್ತೆ ಅಂತ. ಗ್ರೂಪ್ 1, ಶೋ ಮಿ ದ ಟೈಮಿಂಗ್ ಫಾರ್ ಗ್ರೂಪ್ 1. ಯಾವಾಗ? ಶೋ ಮಿ ದ ಟೈಮಿಂಗ್. ದೇರ್ ಈಸ್ ನಾರ್ತ್ ನೋಡ್, ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಯಾವಾಗ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಅಥವಾ ಯಾವಾಗ ನಿಮ್ಮ ಡ್ರೀಮ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂದರೆ ಯಾವಾಗ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಹೋಗ್ತೀರಾ ಆವಾಗಲೇ ಆಗೋದು. ಮೇ ಬಿ ಗ್ರೂಪ್ 1 ನೀವು ಒಂದು ಕಂಫರ್ಟ್ ಝೋನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ಸುತ್ತೆ. ಒಂದು ನನಗಿಷ್ಟೇ ಸಾಕು ಅನ್ನೋ ಒಂದು ಥಾಟಲ್ಲಿ ಇದ್ದೀರಾ, ನನಗೆ ಇಲ್ದಿರೋದೆಲ್ಲ ಬೇಡ, ನನಗೆ ಎಷ್ಟಿದೆ ಅಷ್ಟು ನೋಡೋಣ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ, ಆ ಥರ ಯೋಚನೆ ಮಾಡ್ತಿದ್ದೀರಾ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ರಿಸ್ಕ್ ತಗೋಬೇಕು. ಮುಂಚೆನೇ ಹೇಳ್ದಂಗೆ ಯಾರೋ ಮಾಡ್ತಾರೆ ಅಂತ ಕಾಯ್ತಾ ಇದ್ರೆ ನೋ, ದಟ್ ಈಸ್ ನಾಟ್ ಯು ಗ್ರೂಪ್ 1, ಆ್ಯಂಡ್ ದಟ್ ಕೆನ್ ನಾಟ್ ಹೆಲ್ಪ್ ಯು ಇನ್ ಎನಿ ವೇ. ನಿಮ್ಮ ವಿಶ್ನ ನೀವೇ ಫುಲ್ಫಿಲ್ ಮಾಡ್ಕೋಬೇಕು. ಇಟ್ಸ್ ಅ ಹೈ ಟೈಮ್. ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ ನಾನು ಗ್ರೂಪ್ 1 ಅವ್ರಿಗೆ. ಹ್ಯಾವ್ ಫೇತ್ ಇನ್ ಯೋರ್ ಡ್ರೀಮ್ಸ್. ಓಕೆ, ದ ಮೂಮೆಂಟ್ ನೀವು ಲೈಫಲ್ಲಿ ರಿಸ್ಕ್ ತೊಗೊತೀರ ಅಲ್ವಾ, ಅವಾಗಲೇ ನಿಮಗೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗೋದು. ಯಾವುದಾದ್ರು ಒಂದು ಆಪರ್ಚುನಿಟಿಗೆ ವೆಯ್ಟ್ ಮಾಡಿಕೊಂಡೇ ಕೂತಿದ್ರೆ ಅದು ಆಗಲ್ಲ. ಯಾವಾಗ ನೀವು ರಿಸ್ಕ್ ತೊಗೊತೀರ, ಯಾವಾಗ ನನ್ನ ಕೈಯಿಂದ ಆಗುತ್ತೆ, ನನಗೆ ಯಾರ ಹೆಲ್ಪು ಬೇಡ, ಯಾವ ಸಪೋರ್ಟು ಬೇಡ. ಬಿಕಾಸ್ ಐ ಫೀಲ್ ವಿತ್ ದಿಸ್ ಮೆಸೇಜ್ ಆಲ್ರೆಡಿ ಲೈಕ್ ಸ್ಟೆಪ್ ಬೈ ಸ್ಟೆಪ್ ನೀವು ರೀಚ್ ಆಗ್ತಾ ಇದ್ದೀರಾ ನಿಮ್ಮ ಡ್ರೀಮ್ಸ್ಗೆ, ನಿಮ್ಮ ವಿಶಸ್ ಕಡೆ ಸ್ಟೆಪ್ ಬೈ ಸ್ಟೆಪ್ ರೀಚ್ ಆಗ್ತಾ ಇದ್ದೀರಾ. I guess now already you are starting your journey to fulfill your wishes. Okay, so I guess group 1 already start agide nimige wish fulfillment phase. It's just asking you to take some more risk, ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಹೊರಗೆ ಬರೋದು. ಇಟ್ಸ್ ಹೈ ಟೈಮ್. ಓಕೆ,
ಆ್ಯಂಡ್ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಎಟ್ ಎನಿ ಮೂಮೆಂಟ್. ಜಸ್ಟ್ ನಿಮ್ಮ ಪಾತ್ ಬಗ್ಗೆ ಮಾತ್ರ ಯೋಚನೆ ಮಾಡಿ, ನೀವು ಚೂಸ್ ಮಾಡಿರೋ ದಾರಿ ಬಗ್ಗೆ ಯೋಚನೆ ಮಾಡಿ. ಇನ್ ಕೇಸ್ ಇಫ್ ಯು ಆಸ್ಕ್ ಮಿ, ನಾನು ಏನು ಈ ಪಾತ್ನ ಚೂಸ್ ಮಾಡಿದ್ದೀನಿ, ಇದು ಸಾಕ ನನಗೆ, ಇದು ನನಗೆ ಹೆಲ್ಪ್ ಮಾಡುತ್ತಾ ಅಂತ ಆದರೆ ಎಸ್, ಸಾಕು. ಗ್ರೂಪ್ 1, just follow the same thing, but thing is come out of your comfort zone. If possible, take risk. ಲೈಫಲ್ಲಿ ರಿಸ್ಕ್ ತಗೊಳ್ಳಿ. ನಿಮ್ಮ ಸುತ್ತಮುತ್ತ ನಿಮಗೆ ಕ್ಲೋಸ್ ಆಗಿರೋದು ಒಂದು ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇದ್ರೆ ಒಂದು ಗ್ರೂಪಲ್ಲೇ ಇರ್ತೀನಿ, ಇದೆಲ್ಲ ಬಿಡಬೇಕು. ಗ್ರೂಪ್ 1, ಇಫ್ ಪಾಸಿಬಲ್ ಜಸ್ಟ್ ಗೆಟ್ ಔಟ್, ರಿಸ್ಕ್ ತಗೊಳ್ಳಿ. ಇಟ್ಸ್ ಹೈ ಟೈಮ್. ಓಕೆ, ಸೊ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಎಟ್ ಎನಿ ಮೂಮೆಂಟ್ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಮೆಸೇಜ್. ನಾನಾಗಿದ್ರೆ ಡೆಫಿನೆಟ್ಲಿ ಕ್ಲೇಮ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಎಂಡ್ ಮಾಡೋದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಪ್ಲೇ ಆಗಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಡಿಸ್ಪ್ಲೇ ಆಗಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ, ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್. ಗೈಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡ, ನಿಮಗೆ ಏನೆಲ್ಲ ಮೆಸೇಜಸ್ ಇದೆ, ಜಾಸ್ತಿ ತಡ ಮಾಡೋದು ಬೇಡ, ರೈಟ್? ಆಲ್ರೆಡಿ ನಿಮಗೆ ಗೊತ್ತು ಏನೆಲ್ಲ ಕಂಟೆಂಟ್ ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತ. ಆ್ಯಂಡ್ ಶಫಲ್ ಮಾಡೋಷ್ಟೊತ್ತಿಗೆ ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ ರೈಟ್. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ. ಓಕೆ, ಸೊ ನೋಡೋಣ ಗ್ರೂಪ್ 2 ನೀವು ವಿತಿನ್ 1 year ಯಾವುದೆಲ್ಲ ವಿಶ್ನ ಫುಲ್ಫಿಲ್ ಮಾಡ್ಕೊತೀರಾ. ಓಕೆ, ಸೊ ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ನೀವು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಟೈಪ್ ಮಾಡಿ ನೋಡೋಣ. ನಿಮಗೆ ಸರ್ಪ್ರೈಸಿಂಗ್ ವಿಶ್ ಒಂದು ಫುಲ್ಫಿಲ್ ಆದರೂ ಆಗಬಹುದು, ರೈಟ್? ನೀವು ಮರ್ತೋಗಿರ್ತೀರ ಅನ್ಸುತ್ತೆ ಒಂದೊಂದು ಡ್ರೀಮ್ ಬಗ್ಗೆ. ಮತ್ತೆ ಈ ಒಂದು ಮೆಸೇಜಲ್ಲಿ ನೀವು ಅದನ್ನು ಮತ್ತೆ, ಓಕೆ, ನನಗೆ ಇದೊಂದು ಡ್ರೀಮ್ ಇತ್ತು, ಎಸ್, ನಾನು ಇದನ್ನ ಫುಲ್ಫಿಲ್ ಮಾಡ್ಕೋಬೇಕು, ಇವಾಗ ಆಪರ್ಚುನಿಟಿ ಇದೆ ಅಂತ ಮತ್ತೆ ನೆನಪಿಸ್ಕೊತೀರ. ಆ ಥರನೂ ಆಗ್ಬೋದು. ಓಕೆ, ಸೊ ಗ್ರೂಪ್ 2 ನೋಡೋಣ ಏನು ಮೆಸೇಜಸ್ ಇದೆ ನಿಮಗೆ ಅಂತ. ಸೊ ಫಸ್ಟ್ ಡ್ರೀಮ್ ಏನಾಗಿರುತ್ತೆ ಗ್ರೂಪ್ 2 ಅವ್ರದ್ದು ವಿತಿನ್ 1 year ಯಾವ ಒಂದು ಡ್ರೀಮ್ನ ನೀವು ಫುಲ್ಫಿಲ್ ಮಾಡ್ಕೊತೀರಾ? ಓ, ಇಟ್ಸ್ ಟೇಕಿಂಗ್ ಟೈಮ್. ಅಂದರೆ ನಿಮ್ಮ ಡ್ರೀಮ್ ಎಲ್ಲೋ ಒಳಗಿದೆ, ಅದು ಹೊರಗೆ ಬರೋ ತನಕ ಇಟ್ಸ್ ಟೇಕಿಂಗ್ ಟೈಮ್. ಆಲ್ ರೈಟ್, 1 ಮೆಸೇಜ್ ಬಂದಿದೆ ಗ್ರೂಪ್ 2 ಅವರೇ. ಸೊ ನೆಕ್ಸ್ಟ್ ಮೆಸೇಜ್ ನೋಡೋಣ. ಓಕೆ, 2 ಬಂದೆ, ತಗೊಳ್ಳೋದ ನಾನು? 1 ಬಂದರೆ ಮಾತ್ರ ತಗೊಳ್ಳೋದು. ಓಕೆ, ಇಟ್ಸ್ ಕ್ವೈಟ್ ಒಳಗಿದೆ ಗಾಯ್ಸ್. ಆಲ್ ರೈಟ್, ಇನ್ನೊಂದು ಮೆಸೇಜ್ ಬಂದಿದೆ ಗ್ರೂಪ್ 2 ಅವ್ರಿಗೆ, ನೋಡೋಣ. ಆ್ಯಂಡ್ 1 more ಕಾರ್ಡ್ನ ಫುಲ್ ಮಾಡಿಬಿಟ್ಟು ವಿಲ್ ಸಿ ಗ್ರೂಪ್ 2. ಓಕೆ, 3 ಇಂಪಾರ್ಟೆಂಟ್ ಡ್ರೀಮ್ಸ್ ಬಂದಿದೆ, ಅಥವಾ ವಿಶಸ್ ನಿಮ್ಮದು ಅದ್ರ ಬಗ್ಗೆ ಬಂದಿದೆ. ಸೊ ನನಗಂತೂ ಎಕ್ಸೈಟ್ ಆಗ್ತದೆ ರಿವೀಲ್ ಮಾಡೋದಕ್ಕೆ, ಬಿಕಾಸ್ ಆಬ್ವಿಯಸ್ಲಿ ವಿಶಸ್ ಫುಲ್ಫಿಲ್ಮೆಂಟ್ ಅಂದರೆ ನಿಮಗೂ ಎಕ್ಸೈಟ್ ಆಗುತ್ತೆ ಅಲ್ವಾ? ಸೊ ನೋಡೋಣ ಗ್ರೂಪ್ 1 ಅವರೇ ಏನು ಮೆಸೇಜ್ ಬಂದಿದೆ. ದೇರ್ ಈಸ್ ಸೈಬರ್ ಬುಲಿ, ಯು ಆರ್ ಬೀಯಿಂಗ್ ಬುಲಿಡ್ ಆನ್ಲೈನ್ ಆರ್ they has suffered from it. ಓಕೆ, ಫೈನಲಿ ಐ ಗೆಸ್ ನಿಮಗೆ ಯಾರು ತೊಂದರೆ ಕೊಟ್ಟಿದ್ರು ಈ ವರ್ಷದಲ್ಲಿ, ಅಥವಾ ಫ್ರಮ್ ಪಾಸ್ಟ್ 1 year ಆಗಿರ್ಬೋದು, ಫ್ರಮ್ ಪಾಸ್ಟ್ ಫ್ಯೂ ಇಯರ್ಸ್ ಆಗಿರ್ಬೋದು, ಗ್ರೂಪ್ 1 ಯಾರು ನಿಮಗೆ ತೊಂದರೆ ಕೊಟ್ಟಿದ್ರು, ಯಾರು ನಿಮಗೆ ಆನ್ಲೈನಲ್ಲಿ ಆಗಿರ್ಬೋದು ಎಸ್ಪೆಷಲಿ ನಂಬಿಸಿ ಮೋಸ ಮಾಡಿದ್ರು ಅಲ್ವಾ, ಫೈನಲಿ ಅವರಿಗೆ ಅವರ ಒಂದು ಏನು ಅವ್ರು ಡಿಸರ್ವ್ ಮಾಡ್ತಾರೆ ಪನಿಷ್ಮೆಂಟ್, ಅದವರಿಗೆ ಸಿಗೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನಕ್ಕೆ ಆನ್ಲೈನಲ್ಲಿ ನೋಡ್ತಾ ಇದ್ದೀನಿ. ಮೇ ಬಿ ನಿಮಗೆ ಯಾರು ಆನ್ಲೈನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದರೆ, ಅಥವಾ ಯಾರಾದರೂ ಒಬ್ರು ಆನ್ಲೈನಲ್ಲಿ ನಿಮಗೆ ಹೆದರಿಸಿದ್ರೆ, ಅಥವಾ ಏನೋ ಕೈಂಡ್ ಆಫ್ ನಾನು ಚೆನ್ನಾಗಿರ್ಬಾರ್ದು ನೀನು ಚೆನ್ನಾಗಿರ್ಬಾರ್ದು ಅನ್ನೋದು ಆಗಿರ್ಬೋದು, ಅಥವಾ ಯಾವುದೇ ಒಂದು ರೀತಿಲಿ ನಿಮಗೆ ನೆಗೆಟಿವ್ ಮೈಂಡ್ಸೆಟ್ ಬರೋದಕ್ಕೆ ಇಂಪ್ಯಾಕ್ಟ್ ಮಾಡಿದರೆ ಫೈನಲಿ ದೇ
ಆರ್ ಗೆಟಿಂಗ್ ವಾಟ್ ದೇ ಡಿಡ್. ಅಂದರೆ ಫೈನಲಿ ಅವರು ಸಫರ್ ಮಾಡೋದನ್ನ ನೀವು ನೋಡ್ತೀರಾ. ಮೇ ಬಿ ಇದು ನಿಮ್ಮ ಒನ್ ಆಫ್ ದ ವಿಶಸ್ ಆಗಿರಲಿಲ್ಲ ಅನಿಸುತ್ತೆ, ಬಟ್ ಸ್ಟಿಲ್ ಯು ಹ್ಯಾಡ್ ಇನ್ ಮೈಂಡ್, ನನಗೆ ಈ ಥರ ಹಿಂಸೆ ಕೊಟ್ಟರು ಅಥವಾ ನನಗೆ ಮೆಂಟಲಿ ಟಾರ್ಚರ್ ಮಾಡಿದ್ರು, ಫೈನಲಿ ದೇ ಆರ್ ಗೋಯಿಂಗ್ ಥ್ರೂ, ಫೈನಲಿ ನನಗೇನು ಮಾಡಿದ್ರು ಅದವರಿಗೆ ವಾಪಸ್ ಸಿಗ್ತಾ ಇದೆ. ಈ ಥರ ಒಂದು ಥಾಟ್ ಅಥವಾ ಈ ಥರ ಒಂದು ಫುಲ್ಫಿಲ್ಮೆಂಟ್ ಆಗುತ್ತೆ ನಿಮಗೆ ವಿತಿನ್ 1 year. ಯಾರು ನಿಮಗೆ ಅಪ್ರಿಷಿಯೇಟ್ ಮಾಡಿರಲ್ಲ, ಎಸ್ಪೆಷಲಿ ಆನ್ಲೈನ್. ಮೇ ಬಿ ನೀವು ತುಂಬ ಆನ್ಲೈನಲ್ಲಿ ಪೋಸ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಗ್ರೂಪ್ 2 ಮೇ ಬಿ ನಿಮಗೆ ತುಂಬ ಜನ ಅಷ್ಟು ಎಂಕರೇಜ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ನಿಮ್ಮ ಒಂದೊಂದು ಪೋಸ್ಟಿಗೂ ಒಂದೊಂದು ನೆಗೆಟಿವ್ ಕಮೆಂಟ್ಸ್ ಬರ್ತಿತ್ತು ಅನ್ಸುತ್ತೆ, ಎಸ್ಪೆಷಲಿ ಫ್ರಮ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಸ್ಪೆಷಲಿ ಫ್ರಮ್ ಯುವರ್ ಕ್ಲೋಸ್ ಪೀಪಲ್. ನೀವು ತುಂಬ ಪೋಸ್ಟ್ ಮಾಡಿದ್ರೆ ಅದಕ್ಕೇನಾದರೂ ಹೇಳೋದು, ನೀವು ತುಂಬ ಪೋಸ್ಟ್ ಮಾಡಿದ್ರೆ ಅದನ್ನ ಸ್ಕ್ರೀನ್ಶಾಟ್ ತಕ್ಕೊಂಡು ಇನ್ನೊಬ್ರ ಜೊತೆ ಶೇರ್ ಮಾಡೋದು, ಇವ್ರು ನೋಡು ಹೆಂಗಿದ್ದಾರೆ, ಇವ್ರು ನೋಡು ಮಾಡ್ತಿರೋದು ನೋಡು, ಆಗಿರೋದು ನೋಡು, ಮಾಡ್ತಿರೋದು ನೋಡು, ಇವ್ರು ಇರೋದು ನೋಡು, ಇವ್ರು ಮಾಡ್ತಿರೋದು ನೋಡು. ಸೊ ಇವ್ರು ಇಷ್ಟೊಂದು ಹ್ಯಾಪಿನ ಡಿಸರ್ವ್ ಮಾಡಲ್ಲ ಲೈಫು, ಇವ್ರ ಲೈಫ್ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿಲ್ಲ, ಜಸ್ಟ್ ಶೋ ಆಫ್ ಮಾಡ್ತಾ ಇರೋದು. ಸೊ ಈ ಥರ ಇವ್ರು ಮಾಡಿದ್ದಕ್ಕೆ ಮುಂಚೆ ಇವ್ರೇನೋ ಆಗಬೇಕಿತ್ತು, ಇನ್ನೂ ಹಿಂಗೆ ಇದ್ದಾರೆ. ಮೇ ಬಿ ನಿಮ್ಮ ಒಂದು ಖುಷಿ ತಡ್ಕೊಳಕ್ಕೆ ಆಗ್ತಾನೆ ಇರ್ತಿರ್ಲಿಲ್ಲ ಅನ್ಸುತ್ತೆ. ನೀವು ಆನ್ಲೈನಲ್ಲಿ ಏನು ಪೋಸ್ಟ್ ಮಾಡಿದ್ರು ಮೇ ಬಿ ಅದಕ್ಕೆ ನೆಗೆಟಿವಿಟಿನ ನೀವು ನೋಡ್ತಾ ಇದ್ರಿ ಅನ್ಸುತ್ತೆ ಗ್ರೂಪ್ 2. ಬಟ್ ಫೈನಲಿ ವಿತಿನ್ 1 year ನಿಮಗೆ ಯಾರೆಲ್ಲ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು ಅಥವಾ ಡಿಮೋಟಿವೇಟ್ ಮಾಡಿದ್ರು, ಎಸ್ಪೆಷಲಿ ತುಂಬ ಜನ ಇಲ್ಲಿ ಆನ್ಲೈನಲ್ಲಿ ಏನೋ ಮಾಡ್ತಾ ಇದ್ದೀರಾ, ಆನ್ಲೈನಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ನೋ ಥಾಟಲ್ಲಿ ಇದ್ದೀರಾ. ಯಾರೆಲ್ಲ ಇವಾಗ ನಿಮಗೆ ಡಿಮೋಟಿವೇಟ್ ಮಾಡಿದ್ರು, ಫೈನಲಿ ದೇ ವಿಲ್ ಬಿ ಗೆಟಿಂಗ್ ಇಟ್. ಅವ್ರು ಮಾಡಿದ್ದಕ್ಕೆ ಏನೋ ಒಂದು ಅವರಿಗೆ ಬ್ಯಾಕ್ ಫೈರ್ ಆಗೋದನ್ನ ನೀವು ನೋಡ್ತೀರಾ. ಓಕೆ, ಸೊ ನೆಕ್ಸ್ಟ್ ವಿಶ್ ನೋಡೋಣ. ಗ್ರೂಪ್ 2 ನಿಮ್ಮದು ಕ್ರೀಪಿಂಗ್ is nothing but ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದು, ಕದ್ದು ಮುಚ್ಚಿ ಅಥವಾ ನಿಮ್ಮನ್ನೇ ಅಬ್ಸರ್ವ್ ಮಾಡೋದು, ನಿಮ್ಮನ್ನೇ ಒಂದು ಕಣ್ಣು ನಿಮ್ಮ ಮೇಲೆ ಇಟ್ಟಿರೋದು, ಇವೇ ಥರ ಅಂದರೆ ನೋಡ್ತಾನೆ ನಿಮ್ಮ ಮೇಲೆ ಸ್ಟಾಕಿಂಗ್ ಮಾಡೋದು, ಎಸ್ಪೆಷಲಿ ಸ್ಟಾಕಿಂಗ್. ಈಗೇನು ಇಲ್ಲಿ ನೀವು ನೋಡ್ಬೋದು, ನೀವೇನೋ ಆನ್ಲೈನಲ್ಲಿ ಏನೋ ಮಾಡ್ತಾ ಇದ್ದೀರಾ ಗೈಸ್, ಐ ಡೋಂಟ್ ನೋ ನೀವು ಏನು ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಮೇಲೆ ಒಂದು ಕಣ್ಣು ಯಾರ್ದೋ ಇತ್ತು ಅನ್ಸುತ್ತೆ. ಮೇ ಬಿ ನಿಮ್ಮ ಮೇಲೆ ಯಾರು ಎಷ್ಟು ದಿನ ಕಣ್ಣಿಟ್ಟಿದ್ರು ಅಥವಾ ನಿಮ್ಮ ಮೇಲೆ ಯಾರು ಇಷ್ಟು ದಿನ ನೀವು ಮಾಡ್ತಿರೋ ಕೆಲಸ, ಎಗೇನ್ ಸೇಮ್ ಥಿಂಗ್, ಎಗೇನ್ ನಿಮ್ಮ ಗ್ರೋತ್ ಯಾರೋ ಒಬ್ರು ನೋಡ್ಕೊಂಡನೆ ಅದು ತಡ್ಕೊಳಕ್ ಆಗಲ್ಲ ಅಲ್ವಾ, ಉರ್ಕೊಂತ ಇರ್ತಾರಲ್ವಾ. ಫೈನಲಿ ಐ ಫೀಲ್ ಅದೊಂದು ಸ್ಟಾಪ್ ಆಗುತ್ತೆ. ಫೈನಲಿ ನಿಮಗೇನೆ ಫೀಲ್ ಆಗಲ್ಲ, ಓಕೆ ಇವ್ರ ಮೇ ಬಿ ಎಲ್ಲೋ ಒಂದ್ ಕಡೆ ನೀವು ಅದನ್ನ ಚಾಲೆಂಜ್ನ ಓವರ್ಕಮ್ ಮಾಡ್ತೀರಾ. ಮೇ ಬಿ ಗ್ರೂಪ್ 2 ಇಷ್ಟ ದಿನ ಅನ್ಕೊಂತ ಇದ್ರೆ ಒಂದು ಥಾಟಲ್ಲಿ ಬರ್ತಾ ಇತ್ತು ಅನ್ಸುತ್ತೆ, ಓಕೆ ನಾನು ಇದನ್ನ ಹೆಂಗ್ ಹಾಕ್ಲಿ, ನನ್ನ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಾನು ಎಲ್ಲಿ ಹೋದ್ರು ನನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ನನ್ನ ತುಂಬಾ ಜನ ನೋಡ್ತಾ ಇದ್ದಾರೆ, ನಾನು ಏನ್ ಮಾಡಿದ್ರು ಒಬ್ರು ಕಣ್ಣು ಇದ್ರಲ್ಲಿ ಇರುತ್ತೆ. ಮೇ ಬಿ ನೀವು ತುಂಬಾ ಕಾನ್ಶಿಯಸ್ ಆಗ್ತಾ ಇದ್ರಿ, ಒಂದು ಕಾನ್ಫಿಡೆಂಟ್ನೆಸ್ ಇರ್ಲಿಲ್ಲ ಅನ್ಸುತ್ತೆ ಗ್ರೂಪ್ 2 ನಿಮಗೆ ಹೊರಗಡೆ ಹೋಗಿ ಏನೋ ಮಾಡೋದಕ್ಕೆ, ಜನರ ಮಧ್ಯೆ ಏನೋ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಅಥವಾ ಏನೋ ಒಂದು ಸಮ್ ಆಫ್ ಯೋರ್ ವಿಶಸ್ ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂದ್ರೆ, ಓಕೆ ನನ್ನ ಅವ್ರು ನೋಡ್ತಾ ಇದ್ದಾರೆ, ನನ್ನ ಇವ್ರು ನೋಡ್ತಾ ಇದ್ದಾರೆ ಅಂತ ಕಾನ್ಶಿಯಸ್ ಆಗ್ತಾ ಇದ್ರಿ ಅನ್ಸುತ್ತೆ ಕೈಂಡ್ ಆಫ್ ಗ್ರೂಪ್ 2. ಬಟ್ ಇನ್ಮೇಲೆ ಐ ಗೆಸ್ ವಿತಿನ್ 1 year ನಿಮ್ಮ ಮೇಲೆ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ. ಅಂದ್ರೆ ಯಾರು ಏನೇ ನೋಡಿದ್ರು, ಯಾರು ನೀವು ಏನೇ ಮಾಡ್ತಾ ಇದ್ರು, ಬಟ್ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಜನರ ಮಧ್ಯೆ ನಿಮಗೆ ಬೇಕಾಗಿರೋದನ್ನ ಮಾಡ್ಕೊಂಡು ನೀವು ಹ್ಯಾಪಿ ಆಗಿರ್ತೀರ. ಡಸಂಟ್ ಮ್ಯಾಟರ್ ಯಾರು ನೋಡ್ತಾ ಇದ್ದಾರೆ, ಯಾರು ನೋಡ್ತಾ ಇಲ್ಲ, ಯಾರು ನಿಮ್ಮ ಬಗ್ಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಯಾರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಇಟ್ ಡಸಂಟ್ ಮ್ಯಾಟರ್ ಅನ್ಸ್ತಾ ಇದೆ ಗ್ರೂಪ್ 2. ವಿತಿನ್ 1 year ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್, ಮೋರ್ ದೆನ್ ಯಾರು ಜಡ್ಜ್ ಮಾಡ್ತಾ ಇದ್ದಾರೆ ಅದನ್ನ ಕೇರೆ ಮಾಡಲ್ಲ ನೀವು. ಅದು ಅವ್ರ ಬುದ್ಧಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಇರ್ತೀರಾ ನೀವು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಪ್ಲೇಡ್ ಔಟ್. ಇದಲ್ಲಿ ನೋಡ್ಬೋದು ನೀವು ಯಾವುದೋ ಒಂದು ಕಾಂಪಿಟೇಷನ್ನ ವಿನ್ ಆಗಿರೋ ಥರ ಫೀಲ್ ಆಗ್ತಾ ಇದೆ. ಎಸ್ಪೆಷಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನಾನು ಇದನ್ನ ಮಾಡಿದೆ, ಫೈನಲಿ ಐ ಪ್ಲೇಡ್ ಔಟ್. ಅಂದರೆ ಫೈನಲಿ ನನಗೆ ಬಂದಿದ್ದ ಆಪರ್ಚುನಿಟಿನ ನಾನು ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡೆ, ನಾನು ಎಲ್ಲೂ ಬಿಟ್ಕೊಡ್ಲಿಲ್ಲ, ನಾನು ಎಲ್ಲೂ ಗಿವ್ ಅಪ್ ಮಾಡಲಿಲ್ಲ. ಮೇ ಬಿ ಗ್ರೂಪ್ 2 ನಿಮಗೆ ಒಂದು ಥಾಟ್ ಇತ್ತು ಅನಿಸುತ್ತೆ, ಎಲ್ಲೋ ಒಂದು ಕಡೆ ನಾನು ಸ್ಟೆಪ್ ಬ್ಯಾಕ್ ಆಗ್ತಾ ಇದ್ದೀನ ಯಾವ್ದಾದ್ರು ಒಂದು ಸ್ವಲ್ಪ ವಿಚಾರಗಳ ಬಗ್ಗೆ, ಎಲ್ಲೋ ಒಂದು ಕಡೆ ನನಗಿರೋ ಫುಲ್ ಆಪರ್ಚುನಿಟಿನ ನಾನು ಯುಟಿಲೈಸ್ ಮಾಡ್ಕೊತಿಲ್ವೇನೋ, ಅಥವಾ ಎಲ್ಲೋ ಒಂದು ಕಡೆ ನಾನು ಕಾಂಪಿಟೇಷನಿಂದ ಹಿಂದೆ ಉಳಿತಾ ಇದ್ದೀನೇನೋ,
ಅಥವಾ ಕಾಂಪಿಟೇಷನ್, ಅಥವಾ ನನ್ನ ಯಾರು ಏನು ಅನ್ಕೋಬಿಡ್ತಾರೋ, ನಾನು ಇದನ್ನ ಚೂಸ್ ಮಾಡಿದ್ರೆ ನನಗೆ ಇವ್ರ ಒಪಿನಿಯನ್ ನನ್ನ ಮೇಲೆ ಚೇಂಜ್ ಆಗಿಬಿಡುತ್ತಾ, ಏನೋ ಒಂದು ಕಡೆ ನೀವು ಅದನ್ನೆಲ್ಲ ಕೇರ್ ಮಾಡಲ್ಲ ವಿತಿನ್ 1 year. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನಿಮ್ಮ ಆಪರ್ಚುನಿಟಿನ ಕಂಪ್ಲೀಟಾಗಿ ನೀವು ಯುಟಿಲೈಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ you will have self satisfaction, that is more important. Maybe group 2 ಎಲ್ಲೋ ಒಂದು ಕಡೆ ನೀವು ಪಾಸ್ಟ್ 1 to 2 years ಇಂದ ತುಂಬ ನಿಮ್ಮನ್ನ ನೀವು ಹಿಂದೆ ಉಳಿಸ್ಕೊತಾ ಇದ್ರಿ ಅನ್ಸುತ್ತೆ. ಐ ಡೋಂಟ್ ನೋ ವೈ, ಬಟ್ ಉಳಿಸ್ಕೊತಾ ಇದ್ರಿ ಅನ್ಸುತ್ತೆ. ನನ್ನ ಕೈಲಿ ಆಗಲ್ವೇನೋ ಅಂತ ನಿಮಗೆ ನೀವೇ ಡಿಮೋಟಿವೇಟ್ ಮಾಡ್ಕೊಂಡು, ಅಥವಾ ನಾನು ಇದನ್ನ ಚೂಸ್ ಮಾಡಿದ್ರೆ, ನಾನು ಈ ಪಾತ್ನ ಚೂಸ್ ಮಾಡಿದ್ರೆ ಅವ್ರೇನು ಅನ್ಕೊತಾರೋ, ಇವ್ರೇನು ಅನ್ಕೊತಾರೋ, ನನ್ನ ಸುತ್ತಮುತ್ತಲಿರೋ ನನ್ನ ಹೆಂಗೆ ಆಕ್ಸೆಪ್ಟ್ ಮಾಡ್ಕೊತಾರೆ. ಸೊ ಹೀಗೆಲ್ಲ ನಿಮಗೆ ಕಾನ್ಷಿಯಸ್ನೆಸ್ ಇದೆ ಅನ್ಸುತ್ತೆ ಗ್ರೂಪ್ 2. ಬಟ್ ವಿತಿನ್ 1 year ಯು ವಿಲ್ ಓವರ್ಕಮ್ ಇಟ್. ಯಾವನೇನಾರು ಅನ್ಕೊಂಡ್ಲಿ, ನಾನು ಖುಷಿಯಾಗಿರ್ಬೇಕು, ನಾನು ಹ್ಯಾಪಿ ಆಗಿರಬೇಕು, ನಾನು ಹ್ಯಾಪಿ ಆಗಿದ್ದೀನಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ಏನೇನು ಮಾಡ್ಬೇಕು ಅದನ್ನ ಮಾಡಿದ್ದೀನಿ. ವಿನ್ನೋದ್ನೋ ಬಿಟ್ನೋ ಐ ಡೋಂಟ್ ನೋ, ಬಟ್ ಐ ಡಿಡ್. ನಾನು ಎಲ್ಲರನ್ನೂ ಕನ್ವಿನ್ಸ್ ಮಾಡೋಕ್ಕಂತೂ ಆಗಲ್ಲ, ಎಲ್ಲರನ್ನೂ ಹ್ಯಾಪಿ ಮಾಡೋದಕ್ಕಂತೂ ಆಗಲ್ಲ. ನಾನೇನು ದೇವ್ರಲ್ಲ ಎಲ್ಲಾರ್ಗು ಪಾಸಿಟಿವ್ ವೈಬ್ಸ್ ಕೊಡೋದಕ್ಕೆ. ಸೊ ನಾನು ಇರೋದೇ ಹಿಂಗೆ. ಲೆಟ್ ಮೀ ಆಕ್ಸೆಪ್ಟ್ ಮೈ ಸೆಲ್ಫ್, ಲೆಟ್ ದಮ್ ಆಕ್ಸೆಪ್ಟ್ ಮೀ ದ ವೇ ಐ ಆಮ್. ನಾನು ಹೆಂಗಿದ್ದೀನಿ ಅದನ್ನ ಹಾಗೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನಾನು ಯಾರಿಗೋಸ್ಕರನೂ ಚೇಂಜ್ ಆಗಲ್ಲ. ಸೊ ಐ ಥಿಂಕ್ ನಿಮ್ಮ ಒಂದು ಪರ್ಸ್ನಾಲಿಟಿ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಯಾವ ಸಿಚುವೇಶನ್ ಬೇಕಿದ್ರು ನಾನು ಹ್ಯಾಂಡಲ್ ಮಾಡ್ತೀನಿ, ಯಾರಿಗೂ ನಾನು ಕೇರ್ ಮಾಡಲ್ಲ, ಬೇರೆಯವ್ರ ಒಪಿನಿಯನ್ ಮ್ಯಾಟರೇ ಆಗಲ್ಲ. ಹೀಗೆ ಐ ಫೀಲ್ ಮೋರ್ ಕಾನ್ಫಿಡೆನ್ಸ್ ಇರುತ್ತೆ. ಐ ಗೆಸ್ ನಿಮ್ಮ ಈ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆದಂಗೆ ನಿಮ್ಮ ಪರ್ಸ್ನಾಲಿಟಿಲಿ ಓವರ್ ಆಲ್ ಗ್ಲೋ ಬರೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 2. ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಇದಕ್ಕೆ ಚಾಲೆಂಜಸ್ ಏನಾಗ್ಬೋದು ಈ ಒಂದು ಪಾತ್ಗೆ. ಮೇ ಬಿ ನಿಮಗೆ ಈ ಮೆಸೇಜ್ ಸೀರಿಯಸ್ ಅಂದ್ರೆ ಇವಾಗ ಚಾಲೆಂಜಸ್ ಏನಿದೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ಲಿಲ್ಲ ಅಂದ್ರೂ ಕೈಂಡ್ ಆಫ್ ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಇದೊಂದು ಪ್ರಾಬ್ಲಮ್ ಆಗಬಹುದು ಅಂತ, ಆಗುತ್ತೆ ಅಂತ ಹೇಳಲ್ಲ, ಬಟ್ ಆಗಬಹುದು. ಆ ಥರದ್ದು ಏನಾಗಿರುತ್ತೆ ಗ್ರೂಪ್ 2 ಅವ್ರಿಗೆ. ದಿಸ್ ಫ್ಲವರ್ ಇಸ್ ಕ್ಯೂಟ್ ನೋ ಗೈಸ್. ಅದ್ರದ್ದು ಒಂದು ಡ್ರಾಬ್ಯಾಕ್ ಅಂದರೆ ತುಂಬೋದು ಬರಲ್ಲ, ಅದು ಚೆನ್ನಾಗಿದೆ ನೋಡೋಕ್ಕೆ ಅಷ್ಟೆ. ಐ ಹೋಪ್ ಇದು ನಿಮ್ಮ ಮೆಸೇಜಿಗೆ ಒಂಥರ ರಿಲೇಟ್ ಆಗ್ತಾ ಇದೆ, ರೈಟ್? ಸೊ ಬ್ಲಾಕ್ ಅಥವಾ ಚಾಲೆಂಜಿಂಗ್ ಸಿಚುವೇಶನ್ ಅನ್ನೋದು ಏನಾಗಿರ್ಬೋದು ಗ್ರೂಪ್ 2 ಅವ್ರಿಗೆ ವಿಶ್ ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ? ಯಾವುದೋ ಒಂದು ಡ್ರಾಬ್ಯಾಕ್ ಆಗ್ಬೋದು. ಕಿಂಗ್ ಆಫ್ ಸ್ವರ್ಡ್ಸ್ ಯಾವುದೋ ಒಂದು ಪರ್ಸನ್ನ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ಈ ಪರ್ಸನ್ದು ಸನ್ ಆರ್ ಮೂನ್ ಸೈನ್ ಬಂದ್ಬಿಟ್ಟು ಅಕ್ವೇರಿಯಸ್, ಜೆಮಿನಿ ಆ್ಯಂಡ್ ಲೀಬ್ರಾ ಝೋಡಿಯಾಕ್ ಸೈನ್ ಆಗಿರ್ತಾರೆ, ಹುಡುಗ ಆಗಿರ್ತಾರೆ ಪ್ರಾಬಬ್ಲಿ. ಪಾಸಿಬಿಲಿಟಿ ಇದೆ ಇವರು ತುಂಬ ಜನರನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನೇ ಫಾಲೋ ಮಾಡ್ಬೇಕು ಎಲ್ಲರೂ ಅನ್ನೋ ಒಂದು ಭಾವನೆ ಇದೆ ಇವರಿಗೆ. ನಾನೇ ಎಲ್ಲರ ಮುಂದೆ ಡಾಮಿನೇಟಿಂಗ್ ಆಗಿರಬೇಕು, ನನಗಿಂತ ಡಾಮಿನೇಟಿಂಗ್ ಬೇರೆಯವ್ರು ಇರಬಾರ್ದು. ಲೈಫಲ್ಲಿ ಏನೇ ಆಗ್ತಾ ಇದ್ರು ನನ್ನ ಒಂದು ಒಪಿನಿಯನ್ ಇರಬೇಕು, ಯಾರೂ ಅಷ್ಟೇ ನನ್ನ ಒಂದು ಡಿಸಿಷನ್ ಬಿಟ್ಟು ಅವರ ಡಿಸಿಷನ್ ತಗೊಳ್ಬಾರ್ದು. ಮೇ ಬಿ ಇವ್ರಿಗೆ ಈ ಥರ ಭಾವನೆ ಜಾಸ್ತಿ ಇದೆ. ಈ ಥರ ಪರ್ಸನ್ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗ್ಬೋದು ಗ್ರೂಪ್ 2. ಅಗೇನ್ ದಿಸ್ ಈಸ್ ಅನ್ ಇಂಡಿಕೇಶನ್, ಎಲ್ಲೋ ಒಂದು ಕಡೆ ಇನ್ನೊಬ್ರು ರೂಲ್ಸ್ಗೆ ನೀವು ಬಗ್ಬೇಡಿ. ನಿಮ್ಮ ಲೈಫ್ ನಿಮ್ಮ ರೂಲ್ಸ್, ರೈಟ್? ನೀವು ಇಲ್ಲಿ ಹುಟ್ಟುತ್ತಾ ಎಲ್ಲೂ ಹೇಳ್ಕೊಂಬಂದಿಲ್ಲ ನಾನು ಇವ್ರ ಅಂಡರೇ ಇರ್ತೀನಿ, ನಾನು ಅಥವಾ ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ನಾನು ಹಿಂಗೆ ಇರ್ತೀನಿ, ಇವ್ರು ಹೇಳ್ದಂಗೆ ಇವ್ರ ಅಂಡರಲ್ಲೇ ಇರ್ತೀನಿ, ಇವ್ರ ಕಂಟ್ರೋಲಲ್ಲೇ ಇರ್ತೀನಿ. ಎಲ್ಲೂ ಇಲ್ಲ, ಎಲ್ಲೂ ಲಿಮಿಟೇಷನ್ಸ್ ಇಲ್ಲ. ಎಲ್ಲೋ ಒಂದು ಕಡೆ ಮೇ ಬಿ ಇವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂಡರ್ ನೀವಿದ್ದೀರಾ ಅನಿಸ್ತಾ ಇದೆ ಗ್ರೂಪ್ 2. ಐ ಫೀಲ್ ಫೈನಲಿ ನೀವು ಆ ರೂಲ್ಸ್ನ ಬ್ರೇಕ್ ಬರಬೇಕು, ಬೇರೆಯವರ ಕಂಟ್ರೋಲಲ್ಲಿ ನೀವು ಇರಬಾರ್ದು. ಈ ಪರ್ಸನ್ ನಿಮಗೊಂದು ಬ್ಲಾಕೇಜ್ ಥರ ಆಗೋ ಪಾಸಿಬಿಲಿಟಿ ಇದೆ, ಅಥವಾ ಈ ಪರ್ಸನ್ನಿಂದ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಐ ಫೀಲ್ ಅಗೇನ್ ಇಲ್ಲಿ ನೋಡ್ಬೋದು ನೀವು. ಕಿಂಗ್ ಆಫ್ ಸ್ವರ್ಡ್ಸ್ ಅಂದರೆ ಕೈಂಡ್ ಆಫ್ ಸಮ್ವನ್, ನೋಡಿ ಹೋಯ್ತು, ಇಟ್ಸ್ ಓಕೆ. ಕಿಂಗ್ ಆಫ್ ಸ್ವರ್ಡ್ಸ್ ಅಂದರೆ ಸಮ್ವನ್ ಲೈಕ್ ವೆರಿ ಸ್ಟ್ರಾಂಗ್ ಪರ್ಸನ್, ಕೈಂಡ್ ಆಫ್ ಸಮ್ಟೈಮ್ಸ್ ಬುಲ್ಲಿ ಮಾಡಿದ್ರು ಮಾಡಬಹುದು, ಬಿಕಾಸ್ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ, ನಾನೇ ಇವ್ರ ಮಾತು ಕೇಳಬೇಕು, ಆ ಥರ ನಿಮ್ಮನ್ನ ಹೆದರಿಸಿಟ್ಕೊಳ್ಳೋದು. ಮೇ ಬಿ ಯಾರೋ ನಿಮ್ಮನ್ನ ಹೆದರಿಸಿಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಯಾರೋ ನಿಮ್ಮನ್ನ ಅವ್ರ ಕಂಟ್ರೋಲಲ್ಲಿ ಅವ್ರ ಅಂಡರ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಇವ್ರನ್ನ ನೀವು ಫಸ್ಟ್ ಬ್ಲಾಕ್ ಮಾಡಬೇಕು, ಅಥವಾ ಇವ್ರ ಮಾತನ್ನ ಫಸ್ಟ್ ಕೇಳೋದನ್ನ ನಿಲ್ಲಿಸ್ಬೇಕು. ಫಸ್ಟ್ ನೀವು ಇವ್ರನ್ನ ಚಾಲೆಂಜ್ ಆಗಿ ತಗೋಬೇಕು. ನೆಕ್ಸ್ಟ್ ಓಕೆ. ಸೊ ಎಕ್ಸ್ಟರ್ನಲ್ ಪೀಪಲ್ ಆಲ್ರೆಡಿ ನೋಡ್ತಾ ಇದ್ದೀನಿ, ಪೀಪಲ್ದು ಪ್ರಾಬ್ಲಮ್ ಇದೆ ನಿಮಗೆ ಅಂತ. ಅಂದರೆ ನಿಮ್ಮ
ಯಾರೋ ಒಬ್ರು ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ಗೆ ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಫೀಲ್ ನಿಮಗೆ ಆಲ್ರೆಡಿ ಈ ಪರ್ಸನ್ ಗೊತ್ತು ಅಂತ, ಹೂ ಇಸ್ ಟ್ರೈಯಿಂಗ್ ಟು ಹೋಲ್ಡ್ ಪವರ್ ಆನ್ ಯು, ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಗ್ರೂಪ್ 2. ಸೊ ನೋಡೋಣ. ಎಕ್ಸ್ಟರ್ನಲ್, ಐ ಗೆಸ್ ನಿಮ್ಮ ಫ್ಯಾಮಿಲಿ ಥ್ರೂ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಐ ಫೀಲ್ ಇದು ನಿಮ್ಮ ಕರಿಯರಲ್ಲಿ ಆಗಿರಬಹುದು, ಅಥವಾ ನೀವು ಬಿಸ್ನೆಸ್ಸಲ್ಲಿದ್ದರೆ ಬಿಸ್ನೆಸ್ಸಲ್ಲಿ ಆಗಿರಬಹುದು, ಅಥವಾ ಔಟ್ ಆಫ್ ಯುವರ್ ಫ್ಯಾಮಿಲಿ ಈ ಪರ್ಸನ್ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗಿರ್ತಾರೆ. ವೆನ್ ಇಟ್ ಕಮ್ಸ್ ಟು ಯುವರ್ ಫ್ಯಾಮಿಲಿ ಅಲ್ವಾ, ಐ ಡೋಂಟ್ ಸಿ ಫ್ಯಾಮಿಲಿ ಸೈಡಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಫ್ ಪಾಸಿಬಲ್ ಫ್ಯಾಮಿಲಿ ಅವರ ಹೆಲ್ಪ್ ಕೇಳಿ, ಫ್ಯಾಮಿಲಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಲೈಫಲ್ಲಿ ಏನು ಮಾಡಬೇಕು, ನೀವು ಏನನ್ನ ಫೈನಲಿ ಫುಲ್ಫಿಲ್ ಮಾಡ್ಕೋಬೇಕು ಅಂತ, ಇಫ್ ಪಾಸಿಬಲ್. ಆ್ಯಂಡ್ ಫ್ಯಾಮಿಲಿ ಅವರಿಂದ ನಾನು ಯಾವುದೇ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಥವಾ ಪ್ರಾಬ್ಲಮ್ ಆಗೋದನ್ನ ನೋಡ್ತಾ ಇಲ್ಲ ಗ್ರೂಪ್ 2. ಸೊ ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ ನೋಡೋಣ ಈ ವಿಶ್ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಫಸ್ಟ್ ಆಫ್ ಆಲ್ ನಿಮ್ಮ ಇನ್ನರ್ ಮೈಂಡ್ ಸೆಟ್ ಹೆಂಗಿದೆ, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ, ನಿಮ್ಮ ವಿಶು ಅಥವಾ ನಿಮ್ಮ ಥಾಟ್ ಪ್ರೊಸೆಸ್ ಈ ವಿಶ್ ಫುಲ್ಫಿಲ್ಮೆಂಟಿಗೆ ಅಲೈನ್ಮೆಂಟ್ ಆಗಿದೆಯಾ, ಅಥವಾ ಯೋಚನೆನೇ ಬೇರೆ ಮಾಡ್ತಿರೋದೇ ಬೇರೆ, ಡ್ರೀಮ್ಸೇ ಬೇರೆ ಮಾಡ್ತಿರೋದೇ ಬೇರೆ, ಹಿಂಗಾಗಿದೆಯಾ ನೋಡೋಣ. ಓಕೆ, ದೇರ್ ಈಸ್ ಡೆತ್. ಸೊ ಡೆಫಿನೆಟ್ಲಿ ಗ್ರೂಪ್ 2 ನಾನು ಮುಂಚೆನೇ ಹೇಳ್ದಂಗೆ ನೀವು ಮಾಡ್ತಿರೋದೇ ಬೇರೆ, ನಿಮ್ಮ ವಿಶಸ್ ಇರೋದೇ ಬೇರೆ. ಅಂದರೆ ಇವಾಗ ನಿಮ್ಮ ಮುಂದೆ 2 ದಾರಿ ಇದ್ರೆ, ಒಂದು ದಾರಿ ಹೋದರೆ ಮಾತ್ರ ನೀವು ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ದಾರಿ ಆಗಿರುತ್ತೆ. ಇನ್ನೊಂದು ದಾರಿ ಹಿಡಿದ್ರೆ ಕಂಪ್ಲೀಟ್ ಆಗಿ ನೀವು ಬ್ಲಾಕ್ಡ್ ಔಟ್, ವಾಪಸ್ ಹಿಂದೆ ಬಂದು ಇನ್ನೊಂದು ದಾರಿಲಿ ಹೋಗೋಕ್ಕೆ ಆಗಲ್ಲ. ಐ ಫೀಲ್ ಗ್ರೂಪ್ 2 ಟೋಟಲ್ ಪ್ಲ್ಯಾನ್ ಚೇಂಜ್ ಮಾಡಬೇಕು, ನಿಮ್ಮ ಲೈಫ್ ಟೋಟಲ್ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಐ ನೋ ಇಟ್ಸ್ ಕೈಂಡ್ ಆಫ್ ಹಾರ್ಡ್, ಐ ನೋ ಇಟ್ಸ್ ನಾಟ್ ಈಸಿ, ಬಟ್ ಐ ಫೀಲ್ ನಿಮ್ಮ ಮೈಂಡ್ ನೀವು ಮಾಡ್ತಿರೋದು, ನೀವು ಥಿಂಕ್ ಮಾಡ್ತಾ ಇರೋದು, ನೀವು ಪ್ಲ್ಯಾನ್ ಮಾಡ್ತಾ ಇರೋದು ನಿಮ್ಮ ವಿಶ್ ಫುಲ್ಫಿಲ್ಮೆಂಟಿಗೆ ಅಲೈನ್ ಆಗ್ತಾ ಇಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ಇನ್ನೊಬ್ರು ಕಂಟ್ರೋಲಲ್ಲಿದ್ದೀರಾ, ಎಲ್ಲೋ ಒಂದು ಕಡೆ ನೀವು ಇನ್ನೊಬ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂಡರಲ್ಲಿದ್ದೀರಾ. ಗ್ರೂಪ್ 2 ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಹೊರಗೆ ಬರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫ್ ನನ್ನ ರೂಲ್ಸು ನನ್ನ ಲೈಫು ಆ ಥರ ಒಂದು ಸ್ಲೋಗನ್ನ ನೀವು ಬರೆದಿಡ್ಕೋಬೇಕು. ಮೇ ಬಿ ನೀವು ದಿನ ಅಫರ್ಮ್ ಮಾಡ್ಕೋಬೇಕು, ನನ್ನ ಲೈಫ್ನ ನಾನು ನನ್ನ ಥರ ಲೀಡ್ ಮಾಡ್ತೀನಿ, ನನ್ನ ಲೈಫ್ನ ನನಗೆ ಬೇಕಾಗಿದ್ದ ಥರ ಲೀಡ್ ಮಾಡ್ತೀನಿ. ಈ ಥರ ನೀವು ಇಫ್ ಪಾಸಿಬಲ್ ಒಂದು ಅಫರ್ಮೇಷನ್ ಮಾಡ್ಕೋಬೇಕು ಗ್ರೂಪ್ 2. ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಐ ಫೀಲ್ ನೀವು ಮಾಡ್ತಿರೋದೇ ಆಪೋಸಿಟ್ ಆಫ್ ಯುವರ್ ವಿಶ್ ಫುಲ್ಫಿಲ್ಮೆಂಟ್ ಡೈರೆಕ್ಷನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹೈ ಟೈಮ್ ನೀವು ನಿಮ್ಮ ಪ್ಲ್ಯಾನ್ಸ್ ಚೇಂಜ್ ಮಾಡಬೇಕು. ನೀವು ಹೋಗ್ತಿರೋಂಥ ದಾರಿಲಿ ಯೂ ಟರ್ನ್ ತಗೋಬರ್ಬೇಕು ಇಫ್ ಪಾಸಿಬಲ್. ಒಂದು ಪರ್ಸನ್ ಎಗೇನೆಸ್ಟ್ ಹೋಗಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಟೈಮಿಂಗ್ ನೋಡೋಣ ಯಾವಾಗ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್, ಈ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತ. ಸೊ ಫಾರ್ ಗ್ರೂಪ್ 2 ಯಾವಾಗ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗತ್ತೆ? ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕು ಅಂದರೆ ಗೈಸ್ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಸೊ ಟೈಮಿಂಗ್ ನೋಡೋಣ. ದೇರ್ ಈಸ್ ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್, ವ್ಯಾಕ್ಸಿಂಗ್ ಕ್ರೆಸೆಂಟ್ ಮೂನ್. ಐ ಗೆಸ್ ತುಂಬ ದೂರದಲ್ಲಿಲ್ಲ ವಿಶ್ ಫುಲ್ಫಿಲ್ಮೆಂಟ್ಗೆ. ಐ ಫೀಲ್ ಯು ಆರ್ ವೆರಿ ಕ್ಲೋಸ್ ಟು ಇಟ್. ಐ ಫೀಲ್ ನಿಮಗೊಂದು ದಾರಿ ಗೊತ್ತಾಗಿದೆ, ಈ ಥರ ನಾನು ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ನನ್ನ ಫ್ಯೂಚರ್ಗೆ, ಈ ಥರ ಆಪ್ಷನ್ ನಾನು ಚೂಸ್ ಮಾಡಿಕೊಂಡ್ರೆ ನನ್ನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ, ಈ ಥರ ಒಂದು ದಾರಿಲಿ ಹೋದರೆ ನನ್ನ ಫುಲ್ಫಿಲ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಐ ಗೆಸ್ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಒಂದು ಥಾಟ್ ಬಂದಿದೆ ಇವಾಗ ಗ್ರೂಪ್ 2, ಬಟ್ ನೀವು ಅದನ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ, ಅಥವಾ ಅದಕ್ಕೆ ಫುಲ್ ಆಫ್ ಎನರ್ಜಿಲಿ ನೀವು ಹೋಗ್ತಾ ಇಲ್ಲ ಅಷ್ಟೇ. ಐ ಗೆಸ್ ದ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಫುಲ್ ಮೂನ್ ಇನ್ ಜೆಮಿನಿ. ಫುಲ್ ಮೂನ್ ಅನ್ನೋಕ್ಕಿಂತ ನಾನು ಇದನ್ನು ಸನ್ಸೈನ್ ಆಗಿ ತೊಗೊತೀನಿ. ಸೊ ನಾವು ಇಟ್ಸ್ ಸ್ಯಾಜಿಟೇರಿಯಸಲ್ಲಿದೆ. ಎಕ್ಸಾಕ್ಟ್ಲಿ ಆಫ್ಟರ್ 6 to 7 months ನಿಮ್ಮ ಈ ಮೋಸ್ಟ್ ಆಫ್ ಯುವರ್ ವಿಶಸ್ ಫುಲ್ಫಿಲ್ಮೆಂಟ್ ಆ್ಯಂಡ್ ನೀವು ಹುಡುಕ್ತಿರೋ ಕ್ವೆಶನಿಗೆ ಒನ್ ಥಿಂಗ್ ಆನ್ಸರ್ ಸಿಗುತ್ತೆ. ಏನೋ ಕ್ವೆಶನಿಗೆ ಆನ್ಸರ್ ಹುಡುಕ್ತಾ ಇದ್ದೀರಾ ಗ್ರೂಪ್ 2. ಐ ಡೋಂಟ್ ನೋ, ಯಾರನ್ನೋ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಆಗಿರಬಹುದು, ಯಾರನ್ನೋ ಸ್ಟಾಕ್ ಮಾಡ್ತಾ ಇದ್ದೀರಾ ನೀವು ಕೂಡ, ಯಾವುದೋ ಒಂದು ಆನ್ಸರ್ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಮೇ ಬಿ ನಿಮಗೆ ಫೈನಲಿ ಆನ್ಸರ್ ಸಿಗೋದನ್ನು ನೋಡ್ತಾ ಇದ್ದೀನಿ ವಿತಿನ್ 1 year.
ನೀವು ಯಾರನ್ನಾರು ಸ್ಟಾಕ್ ಮಾಡ್ತಾ ಇದ್ರೆ ಅಥವಾ ನೀವು ಯಾರನ್ನಾರು ಫಾಲೋ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ತಿಳ್ಕೊಳ್ಳುವಂಥ ಟೈಮ್ ಬರುತ್ತೆ ನಿಮಗೆ ವಿತಿನ್ 1 year ಅನ್ಬೋದು. ಎಸ್ಪೆಷಲಿ ಡ್ಯೂರಿಂಗ್ ದ ಮಂತ್ ಜೂನ್ ಜುಲೈ ಆಫ್ 2025. ನೋ ಮ್ಯಾಟರ್ ನೀವು ಯಾವಾಗ ನೋಡ್ತಾ ಇದ್ದೀರಾ ಅಂತ, ಎಕ್ಸಾಕ್ಟ್ಲಿ ಫ್ರಮ್ 6 to 7 months ನೀವು ಯಾವಾಗ ನೋಡ್ತಾ ಇದ್ದೀರಾ, ಫ್ರಮ್ 6 to 7 months ನೀವು ಹುಡುಕ್ತಿರೋ ಎಲ್ಲ ಕ್ವೆಶನ್ಗಳಿಗೂ ಆನ್ಸರ್ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ಒಬ್ಬ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಗ್ರೂಪ್ 2, ಫೈನಲಿ ಐ ಗೆಸ್ ನಿಮಗೊಂದು ಆನ್ಸರ್ ಸಿಗುತ್ತೆ ಅವ್ರ ಕಡೆಯಿಂದ. ಏನು ಸ್ಟಾಕ್ ಮಾಡ್ತಾ ಇದ್ದೀರಾ ಒಂದು ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ, ಫೈನಲಿ ನಿಮಗೆ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಯಾವುದಾದ್ರು ಒಂದು ಸಿಚುವೇಶನ್ನ ಕ್ಲಾರಿಟಿ ಇಲ್ದಂಗೆ ಬಿಟ್ಟೋಗಿದ್ರೆ ಯಾರೋ ಒಬ್ರು ನಿಮ್ಮ ಲೈಫಲ್ಲಿ, ಅಥವಾ ಯಾವುದೋ ಒಂದು ಕನೆಕ್ಷನ್ಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅನ್ಸಿದ್ರೆ, ಮೇ ಬಿ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು, ಮೇ ಬಿ ಅವ್ರು ನಿಮಗೆ ಮಿಕ್ಸ್ ಸಿಗ್ನಲ್ ಕೊಡ್ತಿರ್ಬೋದು, ಅಥವಾ ಮೇ ಬಿ ಅವ್ರು ನಿಮಗೆ ಒಂಥರ ಹಾರ್ಶ್ ಆಗಿ ಟ್ರೀಟ್ ಮಾಡ್ತಿರ್ಬೋದು. ಐ ಗೆಸ್ ನಿಮಗೆ ಫೈನಲಿ ವಿಲ್ ಗೆಟ್ ಟು ನೋ ಯಾಕೆ ಇವ್ರು ನನಗೆ ಹಿಂಗೆ ಮಾಡ್ತಾ ಇದ್ದಾರೆ, ಯಾಕೆ ಇವ್ರು ಹಿಂಗೆ ಮಾಡಿದ್ರು. ಮೇ ಬಿ ಎಲ್ಲ ಕ್ವೆಶನಿಗೂ ಆನ್ಸರ್ ಸಿಗುತ್ತೆ ಅನ್ನಿಸ್ತಾ ಇದೆ. ಐ ಫೀಲ್ ಯು ಆರ್ ವೇಟಿಂಗ್ ಫಾರ್ ದೋಸ್ ಆನ್ಸರ್ಸ್ ಗ್ರೂಪ್ 2. ವೆರಿ ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಗ್ರೂಪ್ 2 ಕೈಂಡ್ ಆಫ್ ವೆರಿ ಡಿಫ್ರೆಂಟ್ ಅನ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗಿದೆ. ಐ ಫೀಲ್ ನಿಮಗೆ ಆ್ಯಸ್ ಅ ಪರ್ಸನ್ ನಿಮಗೊಂದು ಕ್ಲಾರಿಟಿ ಬೇಕು, ನಿಮ್ಮ ಪರ್ಸ್ನಾಲಿಟಿಗೆ ಒಂದು ಕ್ಲಾರಿಟಿ ಬೇಕು, ನಿಮ್ಮ ಲೈಫಲ್ಲಿ ಆಗಿದ್ದು ಹೋಗಿದ್ದಕ್ಕೆಲ್ಲದಕ್ಕೂ ಆನ್ಸರ್ ಬೇಕು ನಿಮಗೆ. ಯಾಕೆ ಹಂಗಾಯ್ತು, ಯಾಕೆ ಹಂಗೆ ಮಾಡಿಬಿಟ್ಟೋದು, ಅದಕ್ಕೊಂದೇನು ವ್ಯಾಲ್ಯೂ ಇಲ್ವಾ, ಅದಕ್ಕೊಂದು ಮೀನಿಂಗ್ ಇಲ್ವಾ, ಯಾಕೆ ಹಂಗಾಯ್ತು. ಸೊ ಮೇ ಬಿ ನಿಮ್ಮ ತಲೆಯಲ್ಲೇ ಕ್ವೆಶನ್ ಇತ್ತು ಅನಿಸುತ್ತೆ. ಫೈನಲಿ ಯು ವಿಲ್ ಫೈಂಡ್ ಆನ್ಸರ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ಆ್ಯಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಯಾರ ಜೊತೆನೋ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಯಾರು ಬ್ಲಾಕ್ ಮಾಡಿದರೆ ನಿಮ್ಮನ್ನ, ಯಾರಾದ್ರು ನಿಮ್ಮನ್ನ ಫೈನಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಬಿಟ್ಟಿದ್ರೆ, ಗ್ರೂಪ್ 2 ವಿತೌಟ್ ಎನಿ ಡೌಟ್ ವಿತಿನ್ 6 months ಅವ್ರ ಜೊತೆ ರೀಕನೆಕ್ಟ್ ಆಗುತ್ತೆ ನಿಮಗೆ. ಫೈನಲಿ ಒಂದು ಕಮ್ಯುನಿಕೇಷನ್ ಗೇಟ್ ಓಪನ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಇದಾಗಿತ್ತು ಗ್ರೂಪ್ 2 ಅವರ ಮೆಸೇಜ್. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಟೈಪ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಮೆಸೇಜಸ್ ಬರ್ತಾ ಇರುತ್ತೆ ವಿತೌಟ್ ಎನಿ ಡೌಟ್. ಆ್ಯಂಡ್ ಇಯರ್ ಆ್ಯಂಡ್ ಸ್ಪೆಷಲ್ ಮೆಸೇಜ್ನು ಮರೆಯಲ್ಲ ನೋಡೋದಕ್ಕೆ. ಓಕೆ, ಸೊ ಎಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ಇರೋ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮೆಸೇಜ್ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.